press the bell icon on the YouTube app and never miss another update. ಹಲೋ ಮಕ್ಕಳೇ, ನಿಮಗೆ ಇಂದಿನ ತರಗತಿಯಲ್ಲಿ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಪಾಠದಲ್ಲಿ ಅಭ್ಯಾಸ 13.2ರ ಲೆಕ್ಕಗಳನ್ನ ನಿಮಗೆ ತೋರಿಸ್ಕೊಟ್ಟಿದ್ದೆ. 6, 7, 8, 9 ಈ ಲೆಕ್ಕಗಳನ್ನ ನಾನು ಮಾಡಿ ತೋರಿಸಿದ್ದೆ. ಇನ್ನು ಉಳಿದಿರೋ ಲೆಕ್ಕಗಳನ್ನ ನೀವು ಪ್ರಯತ್ನ ಮಾಡಿ ಅಂತ ಮನೆಯಲ್ಲಿ ಹೇಳಿದ್ದೆ ನಾನು. ಸೊ ಇವತ್ತು ಅದರ ಬಗ್ಗೆ ಸ್ವಲ್ಪ ನಿಮಗೆ ಮಾಹಿತಿಯನ್ನು ಕೊಟ್ಬಿಟ್ಟು ನಾನು ಮುಂದೆ ಬೇರೆ ಕಾನ್ಸೆಪ್ಟ್ಗೆ ಹೋಗ್ತೀನಿ. ನೀವು ಮನೆಯಲ್ಲಿ ಪ್ರಯತ್ನ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ ನಾನು. ಸೊ ಪ್ರಯತ್ನ ಮಾಡಿದರೆ ನಾನು ಮಾಡಿರೋ ಲೆಕ್ಕಕ್ಕೆ ನೀವು ಕಂಪೇರ್ ಮಾಡಿ ಹೋಲಿಸಿ ನೋಡಿ ನೀವು ಮಾಡಿರೋದು ಸರಿ ಇದೆನಾ ಅಂತ ಹೇಳಿ ನಾನು ಒನ್ ಟೈಮ್ ಇದನ್ನು ಹೇಳ್ತೀನಿ ಹೇಗೆ ಬಂತು ಅಂತ ಹೇಳಿ. ಸೊ ನೆಕ್ಸ್ಟ್ ಇದು ಹೇಳಿದ ನಂತರ ಬೇರೆ ಕಾನ್ಸೆಪ್ಟಿಗೆ ಹೋಗೋಣ. ಫಸ್ಟು ನೋಡ್ಕೊಳ್ಳಿ, ಪ್ರಶ್ನೆ ಹೇಳ್ಬಿಡ್ತೀನಿ ನಾನು. ಚಿತ್ರ ಅಂದರೆ ನಿಮ್ಮ ಪುಸ್ತಕದಲ್ಲಿ ಚಿತ್ರವನ್ನು ಕೊಟ್ಟಿದ್ದಾರೆ. 13.12ರಲ್ಲಿ ನೀವು ದೀಪದ ಬೆಳಕನ್ನು ನಿಯಂತ್ರಿಸುವ ಹಂತರದ ಫ್ರೇಮನ್ನು ನೋಡುತ್ತೀರಿ. ಅಂದರೆ ಇವಾಗ ಒಂದು ದೀಪ ಉರಿತಿದೆ ಅಂದರೆ ಅದ್ರ ಸುತ್ತ ಏನು ಮಾಡ್ತೀರಾ, ಒಂದು ಹಂದರನ ಇಡ್ತೀರಿ. ಅಂದರೆ ಗಾಳಿ ಹೋಗಬಾರ್ದು, ಗಾಳಿ ಅದಕ್ಕೇನಾದರೂ ದೀಪಕ್ಕೆ ಬಡ್ದು ಆರೋಗಬಾರ್ದು ಅನ್ನೋದಕ್ಕೆ ನೀವು ಆ ರೀತಿ ಪ್ರೊಟೆಕ್ಟ್ ಮಾಡ್ತೀರಾ ಅಲ್ವಾ. ಆ ರೀತಿ ಇರುವಂಥದ್ದು ಅದು ಸಿಲಿಂಡರ್ನ ಆಕಾರದಲ್ಲಿದೆ. ಇದನ್ನು ಅಲಂಕಾರಿಕ ಬಟ್ಟೆಯಿಂದ ಹೊದಿಸಬೇಕಾಗಿದೆ. ಅಂದರೆ ನೀವು ಅದನ್ನು ಇವಾಗ ಈ ರೀತಿಯಲ್ಲಿ ನಿಮಗೆ ಬೋರ್ಡ್ನಲ್ಲಿ ಕಾಣಿಸ್ತಿಲ್ಲ, ಈ ರೀತಿಯಲ್ಲಿ ಇರುತ್ತೆ ಅಂತ. ಇದಕ್ಕೆ ಏನಪ್ಪ ಅಂದರೆ ಒಂದು ಅಲಂಕಾರಿಕ ಬಟ್ಟೆಯನ್ನು ಹೊದಿಸಬೇಕು ಅಂತ ಹೇಳಿದ್ದಾರೆ. ಈ ಸಿಲಿಂಡರ್ನ ಆಕಾರದ ಹಂದರದ ಪಾದವು ವ್ಯಾಸವು ಅಂದರೆ ಈ ಕೆಳಭಾಗ ಇರುತ್ತಲ್ಲ ಇದರದ್ದು ವ್ಯಾಸ ಎಷ್ಟು ಕೊಟ್ಟಿದ್ದಾರಪ್ಪ ಅಂತಂದರೆ 20 ಸೆಂಟಿಮೀಟರ್ ಕೊಟ್ಟಿದ್ದಾರೆ, 20 ಸೆಂಟಿಮೀಟರ್. ಮತ್ತು ಇದರ ಎತ್ತರ ಎಷ್ಟಿದೆ, 30 ಸೆಂಟಿಮೀಟರ್ ಆಗಿದೆ. ಹಂದರದ ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ ಬಟ್ಟೆಯನ್ನು ಮಡಚಲು ಅಂದರೆ ಇದರ ಮೇಲ್ಭಾಗ ಇದಕ್ಕೆ ಮಡಚಬೇಕಾದ್ರೆ ಇರುವಂಥ ಬಟ್ಟೆಯ ಹೆಚ್ಚುವರಿ ಬಟ್ಟೆ ಎಷ್ಟಪ್ಪ ಇದೆ ಅಂತಂದರೆ ಅವ್ರು ಕೊಟ್ಟಿರುವಂಥದ್ದು ಹಂಚನ್ನು ನೀಡಬೇಕಾಗಿದೆ 2.5 ಸೆಂಟಿಮೀಟ್ರ್. ಇವಾಗ ಈ 30 ಸೆಂಟಿಮೀಟರ್ ಅಷ್ಟು ಉದ್ದ ಇದೆ. ಇದಕ್ಕಿಂತ ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ಅಂದರೆ ಮೇಲ್ಭಾಗ ಮತ್ತು ಕೆಳಭಾಗವನ್ನು ನಾವು ಕ್ಲೋಸ್ ಮಾಡಲಿಕ್ಕೆ ಅವರು ಎಷ್ಟು ಬಟ್ಟೆಯನ್ನು ಬಳಕೆ ಮಾಡಿದ್ದಾರೆ ಅಂತ ಹೇಳಿದರೆ 2.5ರಷ್ಟು. ಅಂದರೆ ಇದನ್ನು ಕ್ಲೋಸ್ ಮಾಡಲಿಕ್ಕೆ 2.5 ಸೆಂಟಿಮೀಟರ್ ಮತ್ತು ಇದನ್ನು ಕ್ಲೋಸ್ ಮಾಡಲಿಕ್ಕೆ 2.5 ಸೆಂಟಿಮೀಟರ್ನಷ್ಟು ಬಟ್ಟೆಯನ್ನು ಬಳಕೆ ಮಾಡಿದ್ದಾರೆ ಅಂತ ಹೇಳಿರುವಂಥದ್ದು. ನಂತರ ಏನು ಹೇಳಿದ್ದಾರೆ ಅಂತಂದರೆ ಇದಕ್ಕಾಗಿ ಹಂದರಕ್ಕೆ ಹೊದಿಸಲು ಬೇಕಾಗುವ ಬಟ್ಟೆ ಎಷ್ಟು ಅಂದರೆ ಇವಾಗ ಎಕ್ಸ್ಟ್ರಾ ಯೂಸ್ ಮಾಡಿದಾರಲ್ವ ಅಲ್ಲಿ ಎಷ್ಟು ಬಟ್ಟೆ ಬೇಕಾಗಿದೆ ಅನ್ನೋದು ನೀವು ಕಂಡುಹಿಡಿಯಬೇಕಾಗಿರೋದು. ಪ್ರಶ್ನೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಮಕ್ಕಳೇ. ಫಸ್ಟು ಅಲ್ಲಿ ದತ್ತ ಏನಿದೆ ಅದನ್ನು ಬರ್ಕೊಂಬಿಡಿ ನೀವು. ಹೈಟ್ ಇದೆ 30 ಸೆಂಟಿಮೀಟರ್, ಡಯಾಮೀಟರ್ ಅಂದರೆ ವ್ಯಾಸನ ಕೊಟ್ಟಿದ್ದಾರೆ 20 ಸೆಂಟಿಮೀಟರ್ ಇದೆ. ಸೊ ನಮಗೆ ಇವಾಗ ಅಲ್ಲಿ ನಾವು ಕಂಡುಹಿಡಿಯಬೇಕಾಗಿರೋದು CSA. ಅಂದರೆ ಇವಾಗ ನಾವು ಅಂದರೆ ತುಂಬ ಅಲಂಕಾರಿಕ ಬಟ್ಟೆನ ಫಸ್ಟ್ ಏನು ಮಾಡ್ತೀವಿ, ಅದು ಗಾಳಿ ಹೋಗಬಾರ್ದು ಅನ್ನೋದಕ್ಕೆ ಇದ್ರ ಸುತ್ತೀವಿ ಅಲ್ವಾ. ಅದಕ್ಕೆ ನಾವೇನು ಮಾಡಬೇಕಾಗುತ್ತೆ, CSAನ ಕಂಡುಹಿಡಿಬೇಕಾಗುತ್ತೆ. ಅಂದರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ನೀವು ಇಲ್ಲಿ ಕಂಡುಹಿಡಿಯಬೇಕಾಗಿರುತ್ತೆ. ಆ ಕಾರಣದಿಂದಾಗಿ ಏನು ಮಾಡ್ತೀರಾ, CS ಅಂದರೆ ಸೂತ್ರ ಗೊತ್ತಿದೆ, CSA ಆಫ್ ಸಿಲಿಂಡರ್. ಅದರ ಸೂತ್ರ ಏನು, 2πRh ಅಲ್ವಾ. ನಮ್ಗೆ R ಬೇಕು, ಇಲ್ಲಿ ಡಯಾಮೀಟರ್ ಕೊಟ್ಟಿದ್ದಾರೆ. ಏನು ಮಾಡ್ತೀರಾ, ಡಯಾಮೀಟರ್ದು ಸೂತ್ರ ಏನಿದೆ, D = 2R ಅಲ್ವಾ. D/2 = R. R ಬೇಕು ಅಂದರೆ ಏನು ಮಾಡ್ತೀರಾ, D/2 ಮಾಡ್ತೀರಾ. R = D ಜಾಗದಲ್ಲಿ ಡಯಾಮೀಟರ್ ಎಷ್ಟು ಕೊಟ್ಟಿದ್ದಾರೆ ನೋಡಿ, 20 ಕೊಟ್ಟಿದ್ದಾರೆ, 20 ಹಾಕ್ಕೊತೀರಾ. /2 2 1 2 10. ಸೊ ನಮಗೆ ಡಯಾಮೀಟರ್ ಎಷ್ಟು ಕೊಟ್ಟಿರುವಂಥದ್ದು 20 ಸೆಂಟಿಮೀಟ್ರ. ನಮ್ಮ ರೇಡಿಯಸ್ ಕಂಡುಹಿಡಿದಾಗ ಎಷ್ಟು ಬಂತು, ಅದರ ಅರ್ಧ ಭಾಗ 10 ಬರುತ್ತೆ. ಕಂಡುಹಿಡ್ಕೊಂಡೆ ನಂತರ ಈಗ ಏನು ಮಾಡ್ತೀರಾ, CSAನ ಕಂಡುಹಿಡಿಯೋಣ. ಅಂದರೆ ಯಾವುದದ್ದು, ಸಿಲಿಂಡ್ರದ್ದು. ಅಂದರೆ ಈಗ ಆ ಗಾಳಿ ಹೋಗಬಾರ್ದು ಅನ್ನೋದಕ್ಕೆ ನೀವು ಬಟ್ಟೆಯಿಂದ ಕವರ್ ಮಾಡಿರ್ತೀರಲ್ಲ ಅದ್ರದ್ದು ಎಷ್ಟಿದೆ ಅನ್ನೋದನ್ನು ನೀವು ಕಂಡುಹಿಡ್ಕೋಬೇಕಾಗುತ್ತೆ. ಇವಾಗ ಏನು ಮಾಡ್ತೀರಿ ನೋಡಿ, 2πRh. ಈಗ 2 ಅಂದರೆ 2 ಆ್ಯಸ್ ಇಟ್ ಈಸ್ ಬರ್ಕೊತೀರಾ. ಪೈನ ವ್ಯಾಲ್ಯೂ ಏನು, 22/7. ಆರ್ನ ವ್ಯಾಲ್ಯೂ ಏನು, 10 ಸೆಂಟಿಮೀಟರ್ ಸಿಕ್ಕಿದೆ. ಹೆಚ್ ಅಂದರೆ ಏನು, 35 ಇದೆ. ಹೌದಾ ನೋಡಿ, ಹೈಟ್ ಎಷ್ಟು ಕೊಟ್ಟಿದ್ದಾರೆ ಇವರು, 30 ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ನಮಗೆ ಇದನ್ನು ಕವರ್ ಮಾಡಲಿಕ್ಕೆ ಅಂದರೆ ಮೇಲ್ಭಾಗ ಮತ್ತು ಕೆಳಭಾಗನ ಕವರ್ ಮಾಡಲಿಕ್ಕೆ ಇನ್ನು ಎಷ್ಟಿದೆ ಇಲ್ಲಿ, 2.5 ಮತ್ತು 2.5. ಸೊ ಇದನ್ನು ಕ್ಲೋಸ್ ಮಾಡಲಿಕ್ಕೆ ಇರುವಂಥ ಬಟ್ಟೆ. ಹಾಗಾದಮೇಲೆ ಎಷ್ಟಾಗುತ್ತೆ ಟೋಟಲಿ ನೋಡಿ, 2.5 + 2.5 ಎಷ್ಟಾಯಿತು, 5 ಆಯಿತು. 5 + 30 ಎಷ್ಟಾಯಿತು, 35. ನಮಗೆ ಟೋಟಲಿ ಹೈಟ್ ಎಷ್ಟು ಸಿಕ್ತು, 35 ಸಿಗುತ್ತೆ. ಹೌದಾ, 7 1 7 7 5 35. ಹೋಗಿ ಈಗ ಇಷ್ಟು ಬಂತು. ಇನ್ನಷ್ಟು 2 ಮತ್ತು 22ನ್ನು ಗುಣಿಸ್ತೀರಿ, 44 ಬರುತ್ತೆ. 5 10 50. ಈ 44 ಮತ್ತು 50ನ್ನು ಗುಣಿಸಿದಾಗ ನಮಗೆ ಬರುವಂಥ ಉತ್ತರ ಏನಾಗಿರುತ್ತಪ್ಪ ಅಂದರೆ 2200 ಸೆಂಟಿಮೀಟರ್ ಸ್ಕ್ವೇರ್ ಅಷ್ಟು ಅಲ್ಲಿ ಏನು ಮಾಡಿದ್ದಾರೆ, ದೀಪ ಆರಬಾರ್ದು ಅನ್ನೋ ಪರ್ಪಸ್ಸಿಗೋಸ್ಕರ ಒಂದು
ಒಂದು ಹಂದರ ಇಟ್ಟಿರ್ತಾರಲ್ಲ, ಫ್ರೇಮ್ ಇಟ್ಟಿರ್ತಾರಲ್ಲ, ಅದಕ್ಕೆ ಅಲಂಕಾರಿಕ ಬಟ್ಟೆನ ಹೊಸಿರ್ತಾರಲ್ವ, ಅದು ಎಷ್ಟಿರುತ್ತಪ್ಪ ಅಂದರೆ 2200 ಸೆಂಟಿಮೀಟರ್ ಸ್ಕ್ವೇರ್ ಅಷ್ಟು ನಮಗೆ ಸಿಗೋವಂಥದ್ದು ಅಂತ ಹೇಳಿ ನೀವು ಇಲ್ಲಿ ಫೈನಲಿ ಬರೆಯುವಂಥದ್ದು. ಅರ್ಥ ಆಯಿತು ಅಲ್ವಾ? ಇದು 10ನೇ ಲೆಕ್ಕ ನೀವು ಮಾಡಿದಿರ ಅಂತ ಅಂದ್ಕೊಳ್ತೀನಿ. ನೀವು ಮಾಡಿದರೆ ಇದಕ್ಕೆ ಕಂಪೇರ್ ಮಾಡಿ ನೋಡ್ಕೊಳ್ಳಿ. ಈಗ ನೆಕ್ಸ್ಟ್ 11ನೇ ಪ್ರಶ್ನೆ ಏನಿದೆ ನೋಡ್ಕೋಣ. ಒಂದು ಶಾಲೆಯ ವಿದ್ಯಾರ್ಥಿಗಳಿಗೆ ಕಾರ್ಡ್ಬೋರ್ಡ್ನಿಂದ ಮಾಡಿದ ಸಿಲಿಂಡರ್ನ ಆಕಾರದ ಲೇಖನಿಯ ಧಾರಕವನ್ನು ರಚಿಸುವ ಮತ್ತು ಅಲಂಕಾರ ಮಾಡುವ ಸ್ಪರ್ಧೆಯನ್ನು ಶಾಲೆಯಲ್ಲಿ ಏರ್ಪಡಿಸಿದೆ. ಸ್ಪರ್ಧೆಗೆ ಬೇಕಾಗುವ ಕಾರ್ಡ್ಬೋರ್ಡನ್ನು ಸ್ಪರ್ಧಾರ್ಥಿಗಳಿಗೆ ಶಾಲೆಯು ನೀಡುತ್ತದೆ. ಪ್ರತಿ ಲೇಖನಿಯ ಧಾರಕವನ್ನು ತ್ರಿಜ್ಯ 3 ಸೆಂಟಿಮೀಟರ್ ಮತ್ತು ಎತ್ತರ 10.5 ಸೆಂಟಿಮೀಟರ್ ಇರಬೇಕು. ಸ್ಪರ್ಧೆಯಲ್ಲಿ 35 ಸ್ಪರ್ಧಿಗಳಿದ್ದರೆ ಸ್ಪರ್ಧೆಗೆ ಖರೀದಿಸಬೇಕಾದ ಕಾರ್ಡ್ಬೋರ್ಡ್ನ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇವಾಗ ಏನಪ್ಪ ಅಂದರೆ, ನೀವು ಈಗ ನಿಮ್ಮ ಮನೇಲಿ ಏನು ಮಾಡ್ತೀರಿ, ಪೆನ್ಗಳು ತುಂಬ ಇತ್ತು ಅಂತಂದರೆ ಒಂದು ಬಾಕ್ಸಲ್ಲಿ, ಒಂದು ಕಂಟೈನರಲ್ಲಿ ನೀವೇನು ಮಾಡ್ತೀರಾ, ಪೆನ್ಗಳನ್ನೆಲ್ಲ ಹಾಕಿಟ್ಟಿರ್ತೀರಿ. ಅದು ಯಾವ ಆಕಾರದಲ್ಲಿದೆ? ಸಿಲಿಂಡರ್ ಆಕಾರದಲ್ಲಿದೆ. ಅವ್ರು ಏನು ಮಾಡಿದಾರಪ್ಪ ಅಂದರೆ, ಒಂದು ಶಾಲೆಯಲ್ಲಿ ಸ್ಪರ್ಧೆನ ಏರ್ಪಡಿಸಿದ್ದಾರೆ. ಆ ಶಾಲೆಯಲ್ಲಿ ಆ ಸ್ಪರ್ಧೆ ಏನಾಗಿರುತ್ತಪ್ಪ ಅಂದರೆ, ಈ ರೀತಿ ಒಂದು ಕಂಟೈನರ್ನ ಮಾಡಲಿಕ್ಕೆ ಅವ್ರು ಹೇಳಿದಾರಲ್ವ, ಏನು ಒಂದು ಧಾರಕವನ್ನು, ಅಂದರೆ ಕಂಟೈನರ್ ಅಂತ ಹೇಳಿ ಕರಿಬೋದು ನಾವು ಇದನ್ನು. ಸೊ ಅದರೊಳಗಡೆ ಏನು ಹಾಕಿದ್ದಾರೆ, ಅವರು ಪೆನ್ಗಳನ್ನ ಹಾಕಿದ್ದಾರೆ. ಸೊ ಆ ರೀತಿ ಅದನ್ನು ಮಾಡಲಿಕ್ಕೆ ಏನು ಕಾರ್ಡ್ಬೋರ್ಡನ್ನು ಬಳಕೆ ಮಾಡಿದ್ದಾರೆ. ಅದನ್ನು ಸ್ಕೂಲ್ನವರೇ ಕೊಡ್ತಾರೆ. ಆ ಸ್ಕೂಲ್ನವ್ರು ಕೊಟ್ಟಿರೋದನ್ನು ಬಳಕೆ ಮಾಡಿಕೊಂಡು ಅದನ್ನು ಅಲಂಕಾರ ಮಾಡಬೇಕಾಗಿರುತ್ತೆ. ಈ ರೀತಿ ಸ್ಪರ್ಧೆ ಇರುತ್ತೆ. ಸೊ ಈಗ ನೀವು ಇಲ್ಲಿ ಏನು ಕಂಡಿಬೇಕಪ್ಪ ಅಂದರೆ, ಈ ಕಂಟೈನರ್ ಸಿಲಿಂಡರ್ ಆಕಾರದಲ್ಲಿ ಇರುತ್ತಲ್ವ, ಅದರದ್ದು ರೇಡಿಯಸ್ ಅಂದರೆ ತ್ರಿಜ್ಯ ಎಷ್ಟು ಕೊಟ್ಟಿದ್ದಾರೆ? 3 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇದರ ಹೈಟು 10.5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇವಾಗ ಈ ರೀತಿಯಲ್ಲಿ ಇರುತ್ತಾ ಇದು? ಹಾಂ, ಇದ್ರದ್ದು ರೇಡಿಯಸ್ ಅಂದರೆ ತ್ರಿಜ್ಯ ಕೊಟ್ಟಿದ್ದಾರೆ 3 ಸೆಂಟಿಮೀಟರ್. ಇದ್ರದ್ದು ಎತ್ತರ ಎಷ್ಟಿದೆ? 10.5 ಸೆಂಟಿಮೀಟರ್ ಅಂತ ಇರುವಂಥದ್ದು. ಸ್ಪರ್ಧೆಯಲ್ಲಿ ಎಷ್ಟು ಜನ ಮಕ್ಕಳು ಭಾಗವಹಿಸ್ತಿದ್ದಾರೆ ಅಂತಂದರೆ 35 ಸ್ಪರ್ಧಾಳಿಗಳಿರ್ತಾರೆ. ಅವರು ಹೇಳಿರೋದು ಪ್ರಶ್ನೆಯಲ್ಲಿ. ಫಸ್ಟ್ ನಾನು ಇದನ್ನೆಲ್ಲ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡ್ತಾರಪ್ಪ ಅಂದರೆ, ಅವ್ರು ಕೇಳಿರೋ ಪ್ರಶ್ನೆ ಏನು, ಇಷ್ಟನ್ನೆಲ್ಲ ನಮಗೆ ಹಿಂಟಾಗಿ ಕೊಟ್ಟಿರುವಂಥದ್ದು. ಕೊನೆಗೆ ಹೇಳಿದ್ದಾರೆ, ಸ್ಪರ್ಧೆಗೆ ಖರೀದಿಸಬೇಕಾದ ಕಾರ್ಡ್ಬೋರ್ಡ್ನ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಅಂದರೆ ಅಷ್ಟು ಜನ ಮಕ್ಕಳಿಗೆ ಎಷ್ಟು ಕಾರ್ಡ್ಬೋರ್ಡ್ನ ಅವರು ಪರ್ಚೇಸ್ ಮಾಡಿದ್ರು, ಅಂದರೆ ಕೊಂಡ್ಕೊಂಡಿದ್ರು ಅನ್ನೋದನ್ನು ನೀವು ಕಂಡುಹಿಡಿಬೇಕಲ್ಲ. ಎಷ್ಟು ಬಳಕೆ ಆಯಿತು ಆ ಕಾರ್ಡ್ಬೋರ್ಡ್ದು ಅನ್ನೋದು. ಅಂದರೆ ಆ ರೀತಿ ಕಂಟೈನರ್ನ, ಅಂದರೆ ಧಾರಕವನ್ನು ಮಾಡಲಿಕ್ಕೆ ಎಷ್ಟು ಬೇಕಾಯಿತು ಕಾರ್ಡ್ಬೋರ್ಡ್ನ ಅವ್ರು ಬಳಕೆ ಮಾಡಿದ್ರು ಅಂತ ಹೇಳಿ. ಈಗ ಏನು ಬೇಕು ನಮಗೆ? ಕಾರ್ಡ್ಬೋರ್ಡ್ನ ವಿಸ್ತೀರ್ಣ ಎಷ್ಟು ಬಳಕೆ ಆಗಿದೆ ಅನ್ನೋದು ಬೇಕಲ್ವಾ. ಕಾರ್ಡ್ಬೋರ್ಡ್ನ ವಿಸ್ತೀರ್ಣ ಅಂದರೆ ನಾವು ಈ ಕಾರ್ಡ್ಬೋರ್ಡ್ನ ವಿಸ್ತೀರ್ಣ ಅಂತಂದರೆ ಅದು ಹೇಗಿರುತ್ತೆ? ಮೇಲ್ಗಡೆ ಓಪನ್ ಇರುತ್ತೆ. ಯಾಕಂದರೆ ಪೆನ್ಗಳನ್ನ ಇಡಬೇಕಲ್ವ ನಾವು. ಮೇಲ್ಗಡೆ ಓಪನ್ ಇರುತ್ತೆ, ಕೆಳಗಡೆ ಬೇಸ್ ಮಾತ್ರ ಕ್ಲೋಸ್ ಇರುತ್ತೆ, ಕೆಳಭಾಗ. ಈಗ ಇದನ್ನು ನಾವೇನಂತ ಕರಿತೀವಿ? ಈಗ ಸಿಲಿಂಡರ್ನ ಆಕಾರದಲ್ಲಿ ಹೀಗಿದೆ ಅಂತ ಅಂದರೆ ಇದ್ರದ್ದು ಸಿ ಎಸ್ ಎ ಕೆಳಗಡೆ ಕ್ಲೋಸ್ ಇತ್ತು ಅಂದರೆ ಅದನ್ನು ಏನಂತ ಕರಿಬೋದು? ಅದು ಸರ್ಕ್ಯುಲರ್ ಶೇಪಲ್ಲಿರುತ್ತೆ, ಅಂದರೆ ವೃತ್ತಾಕಾರದಲ್ಲಿರುತ್ತೆ, ಹೌದಲ್ವಾ? ಅದರ ವಿಸ್ತೀರ್ಣ ಸಿಲಿಂಡರ್ನ CSA ಪ್ಲಸ್ ಮತ್ತೇನು ಸರ್ಕಲ್ ವೃತ್ತಾಕಾರದಲ್ಲಿರುತ್ತಲ್ಲ ಅದರದ್ದು ವಿಸ್ತೀರ್ಣನ ನೀವು ಕೂಡಬೇಕಾಗತ್ತೆ. ಸಿಲಿಂಡ್ರದು CSAನ ಕಂಡುಹಿಡಿತಾರೆ. ಅಂದರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡ್ರದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅದ್ರ ಕೆಳಗಡೆ ಬೇಸ್ ಇರುತ್ತಲ್ವ, ಬೇಸು ಅಂದರೆ ಈ ಕಂಟೈನರ್ದು ಬೇಸ್ ಇರುತ್ತಲ್ವ, ಇದ್ರದ್ದು ತಳಭಾಗ ಏನು ಯಾವ ಆಕಾರದಲ್ಲಿರುತ್ತೆ? ವೃತ್ತಾಕಾರದಲ್ಲಿರುತ್ತೆ, ಅದರ ವಿಸ್ತೀರ್ಣ. CSA ಫಾರ್ಮುಲಾ ಏನು? ಸಿಲಿಂಡರ್ದು 2πRH ವಿಸ್ತೀರ್ಣ, ಸರ್ಕಲಿಂದು ಅಂದರೆ ವೃತ್ತದ್ದು ವಿಸ್ತೀರ್ಣ ಎಷ್ಟು? πr². ಅದನ್ನು ಬರ್ಕೊಂಡಿದ್ದೀನಿ. ಈಗ ಏನು ಮಾಡ್ತಾರೆ? 2 π ಅಂದರೆ 22/7, 6 ಅಂದರೆ ಎಷ್ಟು ಕೊಟ್ಟಿದ್ದಾರೆ? ಅಲ್ಲಿ 3 ಕೊಟ್ಟಿದ್ದಾರೆ, ಅದನ್ನು ಬರ್ಕೊಂಡಿದ್ದೀನಿ. ನೆಕ್ಸ್ಟು ಹೈಟ್, ಎತ್ತರ ಎಷ್ಟಿದೆ? 10.5 ಸೆಂಟಿಮೀಟರ್ ಇದೆ, ಅದನ್ನು ಬರ್ಕೊಂಡಿದ್ದೀನಿ. ನಂತರ ಪೈ ಅಂದರೆ ಏನು? 22/7, r² ಅಂದರೆ 3 ಸ್ಕ್ವೇರ್. 3ನ್ನು 2 ಸರಿ ಗುಣಿಸಿದ್ರೆ 9 ಬರುತ್ತೆ. 22/7 ಹೇಗಿದೆ ಆಗಿದೆ ಬರ್ಕೊಂಡಿದ್ದೀನಿ. ಇಲ್ಲಿ ನೋಡಿ 7 1.5. ಸೊ ಇದನ್ನು ಕ್ಯಾನ್ಸಲ್ ಮಾಡ್ಕೊಂಡು 1.5 ಅಂತ ಹೇಳಿ ಬರ್ಕೊಂಡಿದ್ದೀನಿ. ಇನ್ನಿಷ್ಟು ಗುಣಿಸಿದಾಗ 132 ಬರುತ್ತೆ. ನಂತರ ಏನು ಮಾಡ್ತೀರಪ್ಪ ಅಂದರೆ ಈಗ ಇವಿಷ್ಟು ಇವೆರಡನ್ನು ಫಸ್ಟ್ ಗುಣಿಸಿ ಇಟ್ಕೊಂಡಿದ್ದೀನಿ. ಇಲ್ಲಿ ಎರಡನ್ನು ಗುಣಿಸಿದಾಗ ನನಗೆ 198/1 ಬರುತ್ತೆ. ಇದನ್ನು ಗುಣಿಸಿದಾಗ ನನಗೇನು ಬರುತ್ತೆ? 22 × 9 ಮಾಡಿದಾಗ 198/7 ಬರುತ್ತೆ. ಇದ್ರದ್ದು ಆದಮೇಲೆ ನೆಕ್ಸ್ಟು ನಾವು ಇದನ್ನು LCM ತೆಗಿತೀನಿ, ಅಂದರೆ ಲಸಹ ಕಂಡುಹಿಡಿದಿರೋವಂಥದ್ದು. ಲಸಹ ಕಂಡುಹಿಡಿದಾಗ ಏನು ಮಾಡ್ತೀರಾ? 7ನ 198 ಜೊತೆ ಗುಣಿಸಿದಾಗ ನಮಗೆ ಏನು ಬರುತ್ತೆ? ಅದನ್ನು ಬರ್ಕೊತೀರಿ. ಪ್ಲಸ್ 198 ಮಾಡಿದಾಗ ನಮಗೆ 1584/7 ಅಂದರೆ ಲಸಹ ಕಂಡುಹಿಡಿದಾಗ /7 ಬರುತ್ತೆ. ಈ ರೀತಿಯಲ್ಲಿ ಸಿಗುವಂಥದ್ದು 1584/7 ಸೆಂಟಿಮೀಟರ್ ಸ್ಕ್ವೇರಲ್ಲೇ. ಅಂದರೆ ಇದು ಒಂದು ಸ್ಪರ್ಧಾಳಿಗೆ ಅಷ್ಟೇ ಖರ್ಚು ಆಗಿರುವಂಥ ಕಾರ್ಡ್ಬೋರ್ಡು. ಈಗ ನಾವೇನು ಮಾಡಬೇಕು? 35 ಸ್ಪರ್ಧಾಳಿಗಳಿಗೆ ಎಷ್ಟು ಖರ್ಚಾಗಿದೆ ಅನ್ನೋದಕ್ಕೆ ಒಂದು ಸ್ಪರ್ಧಾಳಿಗೆ ಇಂಟು 35 ಮಾಡಿದಾಗ ನಮಗೆ ಏನು ಬರುತ್ತಪ್ಪ ಅಂತಂದರೆ ನೋಡಿ ಇದು ಎಷ್ಟಿದೆಯೋ ಅಷ್ಟೇ ಬರ್ಕೊಂಡಿದ್ದೀನಿ. 35
8:35 ಮಾಡ್ತಿದ್ದೀನಿ, 7 1 7 5 ಸೊ ಇನ್ನೂ ಉಳಿದಿರೋದೇನೋ 1584 ಬರ್ಕೊಂಡಿದ್ದೀನಿ, 5 ಇಲ್ಲಿ ಬರ್ಕೊಂಡಿದ್ದೀನಿ. ಇವೆರಡನ್ನು ಗುಣಿಸಿದಾಗ ನನಗೆ ಬರುವಂಥದ್ದು 7920 ಸೆಂಟಿಮೀಟರ್ ಸ್ಕ್ವೇರ್. ಇದನ್ನು ನೀವು ಮನೇಲಿ ಪ್ರಯತ್ನ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳೇ. ನೀವು ಮಾಡಿದರೆ ಇದನ್ನು ಕಂಪೇರ್ ಮಾಡಿ ನೋಡ್ಕೊಳ್ಳಿ, ಹೋಲಿಸಿ. ನಿಮ್ಮದು ಲೆಕ್ಕ ಸರಿ ಇತ್ತು ಅಂದರೆ ನೀವು ಚೆನ್ನಾಗಿ ಅಭ್ಯಾಸ ಮಾಡ್ತಿದ್ದೀರಾ ಅಂತ ಹೇಳಿ ಇದನ್ನು ಒಂದು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳ್ರಿ, ಯಾರು ಇದನ್ನು ಪ್ರಯತ್ನ ಮಾಡಿಲ್ಲ ಅವರು. ಸೊ ಇದು ಏನಪ್ಪ ಅಂತಂದರೆ ಅಭ್ಯಾಸ 13.2 ಅಷ್ಟು ಲೆಕ್ಕಗಳನ್ನು ನಾನು ತೋರಿಸಿದಾಗೆ ಆಗುತ್ತೆ ಇವಾಗ. ಈಗ ನಂತರ ಇದರ ಆದ ನಂತರ ಇನ್ನೂ ಹೊಸ ಕಾನ್ಸೆಪ್ಟಿಗೆ ಹೋಗೋಣ ನಾವು. ಯಾವುದಪ್ಪ ಅಂದರೆ ನೇರ ವೃತ್ತಾಪದ ಶಂಕುವಿನ ಮೇಲ್ಮೈ ವಿಸ್ತೀರ್ಣದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಇದನ್ನು ಒಂದು ಸ್ಕ್ರೀನ್ಶಾಟ್ ತೆಗೆದುಕೊಂಡ್ರೆ ನಾನು ಮುಂದೆ ಹೇಳ್ಕೊಡ್ತೀನಿ ಲೆಕ್ಕಗಳನ್ನ. ಮುಂದೆ ಯಾವ ಕಾನ್ಸೆಪ್ಟ್ ಇದೆ ಅಂತ ಹೇಳಿ ನೋಡ್ಕೊತಾ ಹೋಗೋಣ. ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು. ಇದರಲ್ಲಿ ನಾವು ಇನ್ನೊಂದು ಕಾನ್ಸೆಪ್ಟ್ಗೆ ಹೋಗ್ತಾ ಇದ್ದೀವಿ. ಯಾವುದಪ್ಪ ಅಂತಂದರೆ ನೇರ ವೃತ್ತಾಪದ ಶಂಕುವಿನ ಮೇಲ್ಮೈ ವಿಸ್ತೀರ್ಣ. ಸೊ ಇವತ್ತಿನ ತರಗತಿಯಲ್ಲಿ ನಾನು ಮುಂದಿನ ಕಾನ್ಸೆಪ್ಟು ನೇರ ವೃತ್ತಾಪದ ಶಂಕುವಿನ ಮೇಲ್ಮೈ ವಿಸ್ತೀರ್ಣವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲೂ ಕೂಡ ಅಷ್ಟೇ ಒಂದು ಶಂಕುವಿನ CSA ಮತ್ತು PSA ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡಿ, CSA ಅಂದರೆ ಏನು? ಕರ್ವ್ಡ್ ಸರ್ಫೇಸ್ ಏರಿಯಾ ಅಥವಾ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂತ ಹೇಳಿ ಕರಿತೀವಿ. ಅಂದರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಥವಾ ಏನಂದರೆ ಓರೆ ಅಂತ ಹೇಳಿ ಕರಿಬಹುದು ನೀವು. ಅಥವಾ ಓರೆ ಅಲ್ಲ, ವಕ್ರ. ಏನನ್ನು ಹೇಳ್ಕೊಡ್ತಾ ಇದ್ದೀನಪ್ಪ ಅಂತಂದರೆ ನಾನು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ, ಹಾಗೆ ಮತ್ತು TSA ಅಂದರೆ ಏನು? ಟೋಟಲ್ ಸರ್ಫೇಸ್ ಏರಿಯಾ. ಅಂದರೆ ಏನಂತ ಕರಿತೀವಿ ನಾವು ಟೋಟಲ್ ಸರ್ಫೇಸ್ ಏರಿಯಾನ ಕನ್ನಡದಲ್ಲಿ? ಅಂದರೆ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳಿ ಕರೆಯುವಂಥದ್ದು. ಇವಾಗ ಫಸ್ಟು ಈ ಶಂಕು ಅಂದರೆ ಈ ಶಂಕುವಿನ CSA ಅಂದರೆ ಕರ್ವ್ಡ್ ಸರ್ಫೇಸ್ ಏರಿಯಾ, ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳಿ ಕರಿತೀವಿ, ಅಥವಾ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂತ ಕರಿತೀವಿ. CSA ಅಂದ್ರೂ ಒಂದೇ, LSA ಅಂದ್ರೂ ಒಂದೇ. ನೋಡಿ, ನೆನ್ಪಿಟ್ಕೊಳ್ಳಿ, LSA ಅಂದರೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ, ಎರಡೂ ಒಂದೇ. ವಕ್ರ ಅಂದ್ರೂ ಒಂದೇ, ಪಾರ್ಶ್ವ ಅಂದ್ರೂ ಕೂಡ ಒಂದೇ. ಇದನ್ನು ನೆನ್ಪಿಟ್ಕೊಳ್ಳಿ. ಶಂಕು ಅಂತ ಹೇಳೋದಾದರೆ ಅದು ಯಾವ ಆಕಾರದಲ್ಲಿರುತ್ತಪ್ಪ ಅಂತ ಹೇಳಿದರೆ, ನೋಡಿ, ನೀವು ಎಲ್ಲರೂ ಐಸ್ ಕ್ರೀಮ್ ತಿಂದಿರ್ತೀರಾ, ಕೋನ್ ಐಸ್ ಕ್ರೀಮ್. ಈ ರೀತಿಯಲ್ಲಿ ಕೋನ್ ಮೇಲ್ಗಡೆ ಕ್ರೀಮ್ ಇರುತ್ತೆ ಅಲ್ವಾ? ಇದು ಎಕ್ಸಾಂಪಲ್ ನಿಮಗೆ ತೋರಿಸ್ತಾ ಇರೋಂಥದ್ದು. ಈ ರೀತಿಯಲ್ಲಿ ಒಂದು ಸಾಲಿಡ್ ಫಿಗರ್ನ ನಾನು ಇಲ್ಲಿ ತೆಗೆದುಕೊಂಡಿದ್ದೀನಿ. ಇದನ್ನು ನಾವು ಕೋನ್ ಅಂತ ಹೇಳಿ ಕರೆಯುವಂಥದ್ದು. ಅಂದರೆ ಇಂಗ್ಲೀಷಲ್ಲಿ ಕೋನ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಶಂಕು ಅಂತ. ಶಂಕುವಿನ ಆಕಾರದಲ್ಲಿರುವಂಥ ಒಂದು ವಸ್ತು ಇದು. ಇದಕ್ಕೆ ಉದಾಹರಣೆಯಾಗಿ ಕೊಡೋದಾದರೆ ನಮ್ಮ ದಿನನಿತ್ಯ ಬಳಕೆಯಲ್ಲಿ ಎಲ್ಲೆಲ್ಲಿ ಬಳಕೆ ಆಗುತ್ತಪ್ಪ ಅಂತಂದರೆ ಐಸ್ ಕ್ರೀಮ್. ಆಲ್ಮೋಸ್ಟ್ ಅಲ್ಲಿ ಕೋನ್ ಐಸ್ ಕ್ರೀಮ್ಸ್ ನೀವೆಲ್ಲ ಯೂಸ್ ಮಾಡಿರ್ತೀರಿ, ತಿಂದಿರ್ತೀರಿ. ಇದು ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಶಂಕುವಿನ ಆಕಾರಕ್ಕೆ ಒಂದು ಉದಾಹರಣೆಯಾಗಿ ನಾನು ಕೊಡಬಲ್ಲೆ. ಆಮೇಲೆ ಇನ್ನೂ ಏನಪ್ಪ ಕೊಡಬಹುದು ಅಂತ ಅಂದರೆ, ನೀವು ಬರ್ತ್ಡೇ ಪಾರ್ಟಿಗಳಲ್ಲಿ ಸೆಲೆಬ್ರೇಷನ್ಗೆ ಅಂತ ಹೇಳಿ ಕ್ಯಾಪ್ನ ಯೂಸ್ ಮಾಡ್ತೀರಾ. ಅಲ್ಲಿ ನೀವು ಗಮನಿಸಿರ್ಬೋದು, ಕೋನ್ ಆಕಾರದಲ್ಲಿ ಈ ರೀತಿಯಲ್ಲಿ ಆಕಾರದಲ್ಲಿ ಇರುವಂಥದ್ದನ್ನು ನೀವು ಅಲ್ಲಿ ಗಮನಿಸ್ತೀರಿ. ಹಾಗೆ ರೋಡ್ನಲ್ಲಿ ಮೇನ್ ರೋಡ್ಗಳಲ್ಲಿ ಮಧ್ಯ ಒಂದು ಆರೆಂಜ್ ಕಲರ್ ಕ್ಯಾಪನ್ನು ಹಾಕಿರ್ತಾರೆ, ಅಂದರೆ ಕ್ಯಾಪ್ನ ಫಿಕ್ಸ್ ಮಾಡಿರ್ತಾರೆ. ಅದು ಕೋನ್ ಆಕಾರದಲ್ಲಿ ಅಂದರೆ ಶಂಕುವಿನ ಆಕಾರದಲ್ಲಿ ಇರೋದನ್ನು ನೀವು ಗಮನಿಸಿರ್ತೀರಿ. ಹೀಗೆ ಆಮೇಲೆ ಜೋಕರ್ ಕೂಡ ಕ್ಯಾಪನ್ನು ನೀವು ಗಮನಿಸಿರಬಹುದು. ಈ ರೀತಿಯಲ್ಲಿ ನೀವು ದಿನನಿತ್ಯದಲ್ಲಿ ಬಳಕೆಯಲ್ಲಿ ಎಲ್ಲೆಲ್ಲಿ ಆಗುತ್ತಪ್ಪ ಅನ್ನೋದನ್ನು ನೀವು ನೋಡ್ತಾ ಇರ್ತೀರಿ. ಸೊ ಅದರದ್ದು ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದರೆ
ವಕ್ರ ಮೇಲ್ಮೈ ವಿಸ್ತೀರ್ಣ ಎಷ್ಟಿರುತ್ತೆ, ಹಾಗೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಷ್ಟಿರುತ್ತೆ ಅನ್ನೋದನ್ನ ನೀವು ಈ ತರಗತಿಯಲ್ಲಿ ಕಲಿತಾ ಇರೋವಂಥದ್ದು. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಮಕ್ಕಳೇ. ಇವಾಗ ಎಕ್ಸಾಂಪಲ್ ಇದನ್ನು ಐಸ್ ಕ್ರೀಮ್ ಕೋನ್ ಅಂತಾನೆ ಅಂದ್ಕೊಳ್ಳಿ. ಇವಾಗ ಇದು ಐಸ್ ಕ್ರೀಮ್ ಕೋನ್, ಇದ್ರದ್ದು ಏನು ಕಂಡುಹಿಡಿತಿದ್ದೀರಿ ನೀವು, ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದರೆ CSA ಅಂತ ಕರಿತೀವಿ ಅಥವಾ LSA ಅಂತ ಹೇಳಿ ಕರಿತೀವಿ. ಅಂದರೆ ಈ ಭಾಗ ಅಷ್ಟೇ, ಈ ಹೊರ ಭಾಗ. ಅರ್ಥ ಆಗ್ತಿದ್ದಲ್ವಾ? ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂದ್ರೂ ಒಂದೇ, ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದ್ರೂ ಒಂದೇ, ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದ್ರೂ ಒಂದೇ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೂ ಒಂದೇ. ಗೊತ್ತಾಗ್ತಿದೆ ಅಲ್ವಾ ನಿಮಗೆ? ಈಗ ಏನಪ್ಪ ಮಾಡ್ತೀರಾ ಅಂತಂದರೆ, ಇವಾಗ ಫಸ್ಟ್ ನಾವು CSA ಬಗ್ಗೆ ಕಂಡುಹಿಡೋಣ. ಯಾವುದ್ರದ್ದು? ಶಂಕುವಿನದ್ದು. ಈ ರೀತಿಯ ಆಕಾರದಲ್ಲಿರುವಂಥದ್ದನ್ನು ನಾನು ಬರ್ಕೊಳ್ತಾ ಇದ್ದೀನಿ ನೋಡಿ. ಇಲ್ಲಿ ಕೆಳಗಡೆ ಫುಲ್ ಪ್ಲೇಸಿಂಗ್ ಮಾಡಬಹುದು ನಾವು. ಈ ರೀತಿಯಲ್ಲಿ ಇರುವಂಥದ್ದನ್ನು ನಾವು ಶಂಕುವಿನ ಆಕಾರಕ್ಕೆ ಉದಾಹರಣೆಯಾಗಿ ಕೊಡಬಹುದು. ಫಸ್ಟ್ ಏನಪ್ಪ ಮಾಡ್ತೀನಿ ಅಂತಂದರೆ, ನಾನು ನೋಡಿ ಫಸ್ಟ್ ಆಕಾರ ಬರ್ಕೊಂಡ್ಬಿಡ್ತೀನಿ. ಹೇಗಿರುತ್ತೆ ಶಂಕುವಿನ ಆಕಾರ ಅಂತಂದರೆ, ಈ ರೀತಿಯಲ್ಲಿ ನೀವು ಗಮನಿಸಿರಬಹುದು. ಕೋನ್ ಅಂತಂದರೆ ಹೀಗೆ, ಅಂದರೆ ಶಂಕು ಅಂತ ಹೇಳಿ ಕರೆಯುವಂಥದ್ದು ನಾವು. ಹೀಗಿರುತ್ತೆ. ಈಗ ನಾವು ಫಸ್ಟ್ ಕಂಡುಹಿಡಿತಾ ಇರೋದೇನು, ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ. ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ. ನೀವು ಇದು ಸರಿಯಾಗಿ ಅರ್ಥ ಮಾಡ್ಕೊಂಡ್ರಿ ಅಂದರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋದು ತುಂಬ ಸುಲಭ ಆಗಿರುತ್ತೆ. ನೋಡಿ ಮಕ್ಕಳೇ, ಈ ಕೋನ್ ಅಂದರೆ ಎಂಡಲ್ಲಿ ಇದರಿಂದ ನಾನು ಮಧ್ಯಭಾಗಕ್ಕೆ ಒಂದು ಗೆರೆನ ಹಾಕ್ಕೊಳ್ತಾ ಇದ್ದೀನಿ. ಇದು ಹೇಗಿರುತ್ತಪ್ಪ ಅಂತಂದರೆ, ಇವಾಗ ನೋಡಿ ಇದು ಕೋನ್, ಈ ಮಧ್ಯ ಜಾಗದಿಂದ ಒಂದು ಗೆರೆನ ಹೇಳ್ಕೊಳ್ತೀನಿ. ಅದಕ್ಕೆ ಒಂದು ಎತ್ತರ ಅಂತ ಇರುತ್ತೆ ಒಳಗಡೆ. ಗೊತ್ತಾಗ್ತಿದೆ ಅಲ್ವಾ? ಕೆಳಗಡೆ ನಿಮಗೆ ತಳ ಭಾಗ ಹೇಗಿರುತ್ತಪ್ಪ ಅಂದರೆ ಸರ್ಕ್ಯುಲಾರ್ ಶೇಪಲ್ಲಿ ಇರೋದನ್ನು ನೀವು ಗಮನಿಸ್ಬೋದು. ಹೌದಲ್ವಾ? ಯಾವ ಆಕಾರದಲ್ಲಿದೆ? ವೃತ್ತಾಕಾರದಲ್ಲಿದೆ ಅಲ್ವಾ? ಈಗ ಈ ವೃತ್ತ ಆಕಾರದಲ್ಲಿರೋದಕ್ಕೆ ಒಂದು ರೇಡಿಯಸ್ ಅಂತ ಇರುತ್ತೆ. ಏನಿರುತ್ತೆ? ರೇಡಿಯಸ್ ಅಲ್ವಾ? ಆಮೇಲೆ ಇದಕ್ಕೆ ಒಂದು ಎತ್ತರ ಅಂತ ಇರುವಂಥದ್ದು ನೀವು ಗಮನಿಸ್ಬೋದು. ಈಗ ಇಲ್ಲಿ ನಮಗೆ ಯಾವ ಆಕಾರದಲ್ಲಿ ಕಾಣ್ತಿದೆ? ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್, ಅಂದರೆ 90 ಡಿಗ್ರಿಯಲ್ಲಿ ಈ ಆ್ಯಂಗಲ್ನಲ್ಲಿ ನಾವು ಇದನ್ನು ನೋಡಬಹುದು. ಗೊತ್ತಾಗ್ತಿದೆ ಅಲ್ವಾ? ಈಗ ಇದನ್ನು ನಾವು ಏನಂತ ಕರೀಬಹುದು? ಏನಂತ ಕರೀಬೋದು? ಉದ್ದ. ಇವಾಗ ಎತ್ತರ ಅಂತ ಹೇಳಿ ಕರಿಬಹುದು. ಇದು ಹೈಟ್ ಅಂದ್ರೇನು? ಉದ್ದ ಅಂತ ಹೇಳ್ತೀವಿ. ಎತ್ತರ, ಈ ಭಾಗವನ್ನು, ಇಲ್ಲಿರುವಂಥ ಭಾಗವನ್ನು ಏನಂತ ಹೇಳ್ಬೋದು ನಾವು? ಎತ್ತರ ಅಂತ ಹೇಳಿ ಕರೆಯುವಂಥದ್ದು. ಅಂದರೆ ಓರೆ ಆಗಿರುವಂಥದ್ದು. ನೋಡಿ ಇಲ್ಲಿ ಸ್ಲ್ಯಾಂಟ್ ಆಗಿದೆ, ಹೌದಲ್ವಾ? ಓರೆ ಆಗಿರುವಂಥದ್ದನ್ನ ನೀವಿಲ್ಲಿ ಓರೆಯಾದ ಎತ್ತರ ಅಂತ ಹೇಳಿ ಕರಿಬೋದು ಇದನ್ನು, ಅಥವಾ ಓರೆಯಾದ ಅಥವಾ ಸ್ಲ್ಯಾಂಟ್ ಹೈಟ್. ಓರೆಯಾದ ಎತ್ತರ ಅಂದರೆ ಓರೆಯಾದ ಎತ್ತರನ ನೀವು ಎಲ್ಲಿಂದ ಡಿನೋಟ್ ಮಾಡ್ತೀರಾ? ಉದ್ದನ ಏನಂತ ಕರಿತೀರಾ? ಅಂತ ಹೇಳಿ ಕರಿತೀರಾ. ಈ ಭಾಗವನ್ನು ಅಂದರೆ ತ್ರಿಜ್ಯ, ಈ ಬೇಸಲ್ಲಿ ನೀವು ಈ ಕೋನ್ನ ಬೇಸ್, ಇದಕ್ಕೆ ಒಂದು ಡಯಾಮೀಟರ್, ಇದರ ಸುತ್ತಳತೆಯನ್ನು ಇದಕ್ಕೆ ಒಂದು ಡಯಾಮೀಟರ್ ಇರುತ್ತೆ, ಅಂದರೆ ವ್ಯಾಸ ಇರುತ್ತೆ ಫುಲ್ಲು. ಆದರೆ ಮಧ್ಯಭಾಗಕ್ಕೆ ನಾವು ಹೇಳೋದಾದರೆ ಒಂದು ತ್ರಿಜ್ಯನ ನೋಡ್ತೀವಿ. ಸರ್ಕ್ಯುಲರ್ ಶೇಪಲ್ಲಿ ಇರುವಂಥದ್ದು ಇದು ಬೇಸು, ಅಂದರೆ ವೃತ್ತಾಕಾರದಲ್ಲಿ ಇರುವಂಥದ್ದು. ಈಗ ನೀವು ಏನಪ್ಪ ಮಾಡ್ತೀರಾ ಅಂತಂದರೆ, ನೋಡಿ ಈಗ ಕಂಡುಹಿಡ್ತಿರೋದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ, ಅಂದರೆ ಈ ಭಾಗ ಅಷ್ಟೇ, ಹೊರ ಭಾಗ ಕರ್ವ್ಡ್ ಆಗಿರುವಂಥದ್ದು. ಈಗ ಇದನ್ನು ಏನಪ್ಪ ಮಾಡೋಣ ಅಂತಂದರೆ, ನೋಡಿ ಶಂಕುವಿನ ಆಕಾರದಲ್ಲಿರುತ್ತಾ, ಇದು ಹೀಗಿರುತ್ತೆ. ನಾನು ಇದನ್ನು ಮಧ್ಯ ಕಟ್ ಮಾಡ್ತೀನಿ ಹೀಗೆ. ಹೀಗೆ ಕೋನ್ನ ಪ್ಲೇಸ್ ಮಾಡಿದ್ದೀನಿ. ಈಗ ಒಂದು ಕೋನ್ ಪ್ಲೇಸ್ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ. ಇದರ ಮಧ್ಯಭಾಗನ ಇಲ್ಲಿ ಮಧ್ಯಭಾಗಕ್ಕೆ ಅದನ್ನು ಕಟ್ ಮಾಡಿದಾಗ, ಅಂದರೆ ಈ ರೀತಿ ಮಧ್ಯಭಾಗಕ್ಕೆ ಏನೋ ಕಟ್ ಮಾಡ್ತಿದ್ರಿ ಅಂತ ಅಂದ್ಕೊಳ್ಳಿ. ಇದನ್ನು ಕಟ್ ಮಾಡಿದ್ರೆ ನನಗೆ ಯಾವ ಆಕಾರದಲ್ಲಿ ಕಾಣಿಸುತ್ತಪ್ಪ ಅಂತಂದರೆ, ನೋಡಿ ಈ ಕೋನ್ ಈ ರೀತಿಯಲ್ಲಿ ಇರುತ್ತಲ್ವಾ. ಈಗ ಮಧ್ಯಭಾಗದಲ್ಲಿ ಕಟ್ ಮಾಡ್ತೀರಿ. ಅದನ್ನು ಕಟ್ ಮಾಡಿದಾಗ ಓಪನ್ ಮಾಡಿದ್ರೆ ಹೇಗೆ ಕಾಣಿಸುತ್ತೆ ನಿಮಗೆ ಅಂತಂದರೆ, ಹೀಗೆ, ಅಂದರೆ ಹೀಗೆ ಕಾಣಿಸುತ್ತೆ. ಹೀಗೆ ಕಾಣಿಸುತ್ತೆ ನಿಮಗೆ. ಓಪನ್ ಮಾಡಿದ್ರಿ ಅಂದರೆ, ಮಧ್ಯಭಾಗದಲ್ಲಿ ಕಟ್ ಮಾಡಿದ್ರಿ ಅಂದರೆ, ಇದನ್ನು ಓಪನ್ ಮಾಡಿದ್ರಿ ಅಂತಂದರೆ, ಇವಾಗ ನೀವು ಅಂಗಡಿಯಲ್ಲಿ ಏನು ಮಾಡ್ತಾರೆ, ಪಟ್ನ ಕಟ್ಟಿ ಕೊಡ್ತಾರೆ ನಿಮಗೆ. ಏನಾದರೂ ದಿನಸನ್ನು ತಗೊಳಕ್ಕೂ ಅಂತ ಹೋದಾಗ ಅವ್ರು ಏನು ಮಾಡ್ತಾರೆ, ಇವಾಗ ತೋರಿಸ್ತೀನಿ ನಿಮಗೆ.
ಈ ರೀತಿ ಒಂದು ಪಟ್ಟಣವನ್ನು ಕಟ್ಟಿ ಕೊಡ್ತಾರೆ, ಹೌದಾ. ಸೊ ಅದು ಸಿಲಿಂಡ್ರನ ಆಕಾರದಲ್ಲಿ, ಅಂದರೆ ಈ ರೀತಿಯಲ್ಲಿ ಏನಾದರೂ ಇತ್ತಪ್ಪ ಅಂತಂದರೆ ನೀವೇನು ಮಾಡ್ತೀರಾ, ಮಧ್ಯಭಾಗದಲ್ಲಿ ಕಟ್ ಮಾಡ್ತೀರಿ. ಅದನ್ನು ಓಪನ್ ಮಾಡಿದಾಗ ನಿಮಗೆ ಯಾವ ರೀತಿ ಕಾಣಿಸುತ್ತಪ್ಪ ಅಂದರೆ ಇದು ಈ ರೀತಿಯಲ್ಲಿ ಕಾಣಿಸುವಂಥದ್ದು. ಈಗ ಈ ರೀತಿಯಲ್ಲಿ ಕಾಣಿಸ್ತಿರುತ್ತೆ ನೋಡಿ. ನಿಮ್ಗೆ ಹೇಳಿದೆ ಇದನ್ನು ಹೆಚ್ಚು, ಇದನ್ನು ಎಲ್ಲು, ಇದಕ್ಕೆ ಮಧ್ಯಭಾಗದಲ್ಲಿ ಅಂದರೆ ಈ ವೃತ್ತಾಕಾರದಲ್ಲಿರುತ್ತಲ್ವ ಬೇಸು ತಳಭಾಗ, ಅದಕ್ಕೆ ಒಂದು ರೇಡಿಯಸ್ ಇರುತ್ತೆ ಅಂತ ಹೇಳಿ ಇದನ್ನು 90 ಡಿಗ್ರಿ ಅಂತ ಹೇಳಿ ಕರಿತೀವಿ ಅಂತ ಹೇಳಿ ನಿಮಗೆ ಹೇಳಿದೆ, ಹೌದಲ್ವಾ. ಇದನ್ನೇನು ಮಾಡಿದ್ದೀನಿ, ಫಸ್ಟ್ ಸ್ಟೆಪ್ಪಲ್ಲಿ ಈ ಏನೇನೆಲ್ಲ ಕರಿತೀವಿ ಈ ಭಾಗಗಳನ್ನ ಅಂತ ಹೇಳಿ ನಿಮಗೆ ಹೇಳಿಕೊಟ್ಟೆ. ಇದನ್ನು ಕಟ್ ಮಾಡಿ ನಾನು ಈ ರೀತಿಯಲ್ಲಿ ನಿಮಗೆ ತೋರಿಸಿರುವಂಥದ್ದು ಈ ರೀತಿಯಲ್ಲಿ ಕಾಣಿಸುತ್ತೆ. ಈಗ ನಾವು ಏನು ಮಾಡ್ಬೋದು ಇದರ ಬೇಸಿಸ್ ಮೇಲೆ ಅಂತಂದರೆ ನಮಗೆ ಹೈಟ್ ಗೊತ್ತು ಮತ್ತು ರೇಡಿಯಸ್ ಗೊತ್ತು, ಬಟ್ ಇದು ಸ್ಲ್ಯಾಂಟ್ ಹೈಟ್ ಎಷ್ಟಿದೆ ಅನ್ನೋದನ್ನ ಗೊತ್ತಿಲ್ಲ. ಸೊ ಇದ್ರ ಬೇಸಿಸ್ ಮೇಲೆ ನಾವು ಏನು ಮಾಡ್ಬೋದಪ್ಪ ಅಂದರೆ ಪೈಥಾಗೋರಸ್ ಥಿಯರಮ್ನ ಅಪ್ಲೈ ಮಾಡ್ಬೋದು. ಈಗ ನೋಡಿ ಏನು ಮಾಡ್ತೀರಾ ಇಲ್ಲಿ, ಹೇಗೆ ಪೈಥಾಗೋರಸ್ ಥಿಯರಮ್ನ ಇಲ್ಲಿ ಅಪ್ಲೈ ಮಾಡ್ತೀರಪ್ಪ ಅಂತಂದರೆ ಇವಾಗ ನೀವು ಓರೆ ಆಕಾರದಲ್ಲಿ ಇರುವಂಥದ್ದು ಇಲ್ಲಿ ನಾನು ಪೈಥಾಗೋರಸ್ ಥಿಯರಮ್ನ ಅಪ್ಲೈ ಮಾಡ್ತೀನಿ. ಪೈಥಾಗೋರಸ್ ಥಿಯರಮ್ ಏನು ಹೇಳುತ್ತೆ ನೋಡಿ, L ಸ್ಕ್ವಯರ್ ಈಕ್ವಲ್ಸ್ ಟು ಹೈಪೋಟೆನಸ್ ಸೈಡ್ ಪ್ಲಸ್ ಹೈಪೋಟೆನಸ್ ಸೈಡ್, ಇಲ್ಲಿದೆಲ್ಲ ಹೈಪೋಟೆನಸ್ ಸೈಡ್ ಅಂತ ಹೇಳಿ ಕರಿತೀವಿ. ಇದನ್ನು ನಾವು ಏನಂತ ಕರಿತೀವಿ, ಅಡ್ಜಸೆಂಟ್ ಸೈಡ್ ಮತ್ತು ಆಪೋಸಿಟ್ ಸೈಡ್. ಇದು ಅಡ್ಜಸೆಂಟ್ ಸೈಡು, ಇದು ಆಪೋಸಿಟ್ ಸೈಡ್ ಅಂತ ಹೇಳಿ ಕರೆಯುವಂಥದ್ದು. ಈಗೇನು ಮಾಡ್ತೀರಾ, L ಸ್ಕ್ವಯರ್ ಅಂದರೆ ಪೈಥಾಗೋರಸ್ ಥಿಯರಮ್ನ ಇಲ್ಲಿ ಅಪ್ಲೈ ಮಾಡಿದಾಗ ನಿಮಗೆ ಬರುವಂಥದ್ದು ಏನಾಗಿರುತ್ತಪ್ಪ ಅಂತಂದರೆ ಈಕ್ವಲ್ಸ್ ಟು ರೇಡಿಯಸ್ R ಸ್ಕ್ವಯರ್ ಪ್ಲಸ್ H ಸ್ಕ್ವಯರ್. ಪೈಥಾಗೋರಸ್ ಥಿಯರಮ್ನ ಇಲ್ಲಿ ಅಪ್ಲೈ ಮಾಡೋವಂಥದ್ದು. ಪೈಥಾಗೋರಸ್ ಥಿಯರಮ್ನ ಅಪ್ಲೈ ಮಾಡ್ತಿದ್ದೀರಾ, ಯಾಕಪ್ಪ ಅಂತಂದರೆ ಇದು ಯಾವ ರೀತಿಯಲ್ಲಿದೆ ನೋಡಿ, ಈ ರೀತಿಯಲ್ಲಿ ಇದೆ. ಹೈಟು, ಸ್ಲ್ಯಾಂಟ್ ಹೈಟು, ಇಲ್ಲಿ ನಮಗೆ ರೇಡಿಯಸ್ ಅಂದರೆ ತ್ರಿಜ್ಯ, ಇಲ್ಲಿ ಉದ್ದ, ಎತ್ತರ, ತ್ರಿಜ್ಯವನ್ನು ಇರೋದ್ರಿಂದ ನಾವು ಇಲ್ಲಿ ಪೈಥಾಗೋರಸ್ ಥಿಯರಮ್ನ ಅಪ್ಲೈ ಮಾಡಬಹುದು. ನೋಡಿ ಮಕ್ಕಳೇ, ಇನ್ನೊಂದು ಸರಿ ಹೇಳ್ತೀನಿ ನಿಮಗೆ ಹೇಗೆ ಅಂತ ಹೇಳಿ. ಇದು ಸ್ವಲ್ಪ ಕಾಂಪ್ಲಿಕೇಟ್ ಅಂತ ಅನಿಸ್ಬೋದು ನಿಮಗೆ. ನನಗೆ ಈಗ ಎಕ್ಸಾಂಪಲ್ ಕೊಟ್ಟೆ ನಿಮಗೆ, ಐಸ್ ಕ್ರೀಮ್ ಏನೇನೆಲ್ಲ ಎಕ್ಸಾಂಪಲ್ ಕೊಟ್ಟೆ. ಇವಾಗ ನೋಡಿ ಈ ರೀತಿ ಆಕಾರದಲ್ಲಿದೆ, ಹೌದಾ. ಈ ಆಕಾರದಲ್ಲಿ ಇರುವಂಥ ಒಂದು ಕೋನ್ ಐಸ್ ಕ್ರೀಮ್ನ ತೆಗೆದುಕೊಂಡಿದ್ದೀನಿ ನಾನು. ಎಕ್ಸಾಂಪಲ್ ಕೋನ್ ಐಸ್ ಕ್ರೀಮ್ ತೆಗೆದುಕೊಳ್ತೀನಿ. ಈ ಮಧ್ಯಭಾಗಕ್ಕೆ ಒಂದು ಎತ್ತರ ಅಂತ ಇದ್ದೇ ಇರುತ್ತೆ, ಹೌದಾ. ಅದನ್ನು ನಾವೇನಂತ ಕರಿತೀವಿ, H ಅಂತ ಕರಿತೀವಿ. ಈಗ ನೆಕ್ಸ್ಟು ಈ ಮಧ್ಯಬಿಂದುವಿನಿಂದ ಇಲ್ಲಿ ಒಂದು ಗೆರೆನ ನಾನು ಹೇಳ್ಕೊಂಡೆ ಅಂದರೆ ಇದನ್ನು ನಾವು ರೇಡಿಯಸ್ ಅಂದರೆ ತ್ರಿಜ್ಯ ಅಂತ ಹೇಳಿ ಕರೆಯುವಂಥದ್ದು. ಏನಂತ ಕರಿತೀವಿ, ತ್ರಿಜ್ಯ ಅಂತ ಹೇಳಿ. ನೋಡಿ ಇವಾಗ ಇದು ವೃತ್ತಾಕಾರದಲ್ಲಿದೆನಾ ಬೇಸ್. ಈಗ ಕೋನ್ ಅಂತಂದರೆ ಇದು ವೃತ್ತಾಕಾರದಲ್ಲಿರುವಂಥದ್ದು. ಇದಕ್ಕೆ ಒಂದು ಡಯಾಮೀಟರ್, ಇದಕ್ಕೊಂದು ಡಯಾಮೀಟರ್ ಇರುತ್ತೆ. ಡಯಾಮೀಟರ್ ಅಂದರೆ ಏನು ಹೇಳಿ, ಡಯಾಮೀಟರ್ ಅಂದರೆ ನಾವು ಏನಂತ ಕರಿತೀವಿ, ಡಯಾಮೀಟರ್ ಅಂದರೆ ಈಗ ಡಯಾಮೀಟ್ರನ್ನ ಅರ್ಧ ಭಾಗ ಏನಿರುತ್ತೆ ರೇಡಿಯಸ್ ಇರುತ್ತೆ, ಹೌದಾ. ಸೊ ಅರ್ಧ ಭಾಗ ರೇಡಿಯಸ್ನ ನಾವು ಕನ್ನಡದಲ್ಲಿ ಏನಂತ ಹೇಳ್ತೀವಿ, ತ್ರಿಜ್ಯ ಅಂತ ಹೇಳಿ ಕರಿತೀವಿ. ತ್ರಿಜ್ಯ ಏನಂತ ಕರಿತೀವಿ, ತ್ರಿಜ್ಯ ಅಂತ ಹೇಳಿ ಕರೆಯುವಂಥದ್ದು. ಇದನ್ನು ಏನಂತ ಕರಿತೀವಿ, ಎತ್ತರ ಅಂತ ಹೇಳಿ ಕರಿತೀವಿ. ಇವಾಗ ಇಲ್ಲಿ 90 ಡಿಗ್ರಿ ಆಗುತ್ತೆ. ಇದು ಓರೆ ಆಕಾರದಲ್ಲಿರುವಂಥ ಏನು ಎತ್ತರ ಅಂತ ಹೇಳಿ ಕರಿಬೋದು. ಓರೆ ಆಕಾರದಲ್ಲಿರುವಂಥ ಎತ್ತರ, ಓರೆ ಆಕಾರದ ಎತ್ತರ ಅಂತ ಹೇಳಿ ಕರೆಯುವಂಥದ್ದು ಎತ್ತರ. ಇದನ್ನು ನಾವು ಎಲ್ಲಿಂದ ಡಿನೋಟ್ ಮಾಡ್ತೀವಿ. ಇವಾಗ ನಾವು ಇಲ್ಲಿ ಏನು ಮಾಡ್ಬೋದಪ್ಪ ಅಂದರೆ ಯಾವ ಆಕಾರದಲ್ಲಿ ಕಾಣಿಸುತ್ತೆ ಅಂತಂದರೆ ಇಲ್ಲಿ 90 ಡಿಗ್ರಿ ಇದೆ, ಹೌದಾ. ಇದು ಹೈಪೋಟೆನಸ್ ಸೈಡು, ಅಡ್ಜಸೆಂಟ್ ಸೈಡು, ಆಪೋಸಿಟ್ ಸೈಡ್. ಸೊ ಇವಾಗ ಏನು ಮಾಡ್ಬೋದು, ಇಲ್ಲಿ ಹೆಚ್ಚಿದೆ, ಆರಿದೆ. ಇಲ್ಲಿ ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡ್ಬೋದಾ. ಪೈಥಾಗೋರಸ್ ಥಿಯರಮ್ ಅಂದರೆ ಏನಂತ ಬರೀತೀರಾ, L ಸ್ಕ್ವಯರ್ ಈಕ್ವಲ್ಸ್ ಟು R ಸ್ಕ್ವಯರ್ ಪ್ಲಸ್ H ಸ್ಕ್ವಯರ್. ಈ ಸ್ಕ್ವಯರ್ ರೂಟ್ನ ಈಕ್ವಲ್ಸಿಂದ ಕಡೆ ಕಳಿಸಿದ್ರೆ ಏನಾಗುತ್ತೆ, ಸ್ಕ್ವಯರ್ ರೂಟ್ ಆಫ್ R ಸ್ಕ್ವಯರ್ ಪ್ಲಸ್ H ಸ್ಕ್ವಯರ್ ಬರುತ್ತೆ. ಗೊತ್ತಾಗ್ತಿದೆ ಅಲ್ವಾ. ಓರೆ ಆಕಾರದ ಎತ್ತರನ ನೀವು ಕಂಡುಹಿಡಿಬೇಕು ಅಂದರೆ ಏನು ಮಾಡ್ತೀರಿ, L ಈಕ್ವಲ್ಸ್ ಟು ಅಂದರೆ ಈ ಭಾಗನ ಕಂಡುಹಿಡಿಬೇಕು ಅಂದರೆ L ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ R ಸ್ಕ್ವೇರ್ ಪ್ಲಸ್ H ಸ್ಕ್ವೇರ್. ಯಾಕಪ್ಪ ಅಂತಂದರೆ ಇಲ್ಲಿ ಪೈಥಾಗೋರಸ್ ಥಿಯರಮ್ನ ನಾವು ಅಪ್ಲೈ ಮಾಡಬಹುದು. ಗೊತ್ತಾಗ್ತಿದ್ದಲ್ವಾ. ಯಾವ್ದ್ರ ಬೇಸಿಸ್ ಮೇಲೆ, ಈ ಸುತ್ತ ಅಂದರೆ ಕರುಡು ಅಂದರೆ ವಕ್ರ ಭಾಗದ ಮತ್ತು ಕೆಳಭಾಗದ ಆಧಾರದ ಮೇಲೆ ನಾವು ಏನಂದರೆ ಈ ಓರೆ ಆಕಾರದ ಎತ್ತರವನ್ನು ಕಂಡುಹಿಡಿಯಲಿಕ್ಕೆ ಈ ಸೂತ್ರವನ್ನು ಬಳಸ್ತೀವಿ. ಯಾವುದ್ರ ಬೇಸಿಸ್ ಮೇಲಪ್ಪ ಅಂದರೆ ಪೈಥಾಗೋರಸ್ ಥಿಯರಮ್ ಮೇಲೆ. ಯಾವುದ್ರ ಬೇಸಿಸ್ ಮೇಲೆ, ಪೈಥಾಗೋರಸ್ ಥಿಯರಮ್ ಮೇಲೆ
ಈ ಸ್ಲ್ಯಾಂಟೆಡ್ ಅಂದರೆ ಓರೆ ಆಕಾರದ ಎತ್ತರವನ್ನು ಏನಾದರೂ ಕಂಡುಹಿಡಿಯಿ ಅಂತ ಹೇಳಿದ್ರೆ ಈ ಸೂತ್ರವನ್ನು ಬಳಸ್ತೀವಿ. ಇದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ ಮಕ್ಕಳೇ. ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ ಇದನ್ನ ಒಂದು ಸ್ಕ್ರೀನ್ಶಾಟ್ ತೆಗೆದುಕೊಳ್ರಿ. ಈಗ ನೆಕ್ಸ್ಟ್ ನಾನು ಏನಪ್ಪ ಹೇಳ್ತೀನಿ ಅಂತಂದರೆ, ಮೊದಲು CSA ಕಂಡುಹಿಡಿಯೋದ್ರ ಬಗ್ಗೆ ಹೇಳಿದೆ ಅಲ್ವಾ. ಈ ರೀತಿಯಲ್ಲಿ ನಾನು ಒಂದು ಕೋನ ಆಕಾರದ ಒಂದು ಶೀಟನ್ನು ತೆಗೆದುಕೊಳ್ತೀನಿ. ಇದನ್ನು ಮಧ್ಯಭಾಗದಲ್ಲಿ ಕಟ್ ಮಾಡಿದಾಗ ನನಗೆ ಯಾವ ರೀತಿ ಕಾಣುತ್ತಪ್ಪ ಅಂತಂದರೆ ಈ ರೀತಿಯಲ್ಲಿ ಕಾಣುತ್ತೆ. ಮಧ್ಯ ಬಿಂದುವಿಂದ ಈ ಭಾಗದಿಂದ ಏನು ಮಾಡ್ತಾ ಬರ್ತೀನಿ, ಒಂದೊಂದು ಗೆರೆನ ಹೇಳ್ಕೊಳ್ತೀನಿ. ಈ ರೀತಿಯಲ್ಲಿ ನನಗೆ ತುಂಬ ತ್ರಿಭುಜಗಳು ಇಲ್ಲಿ ಫಾರ್ಮ್ ಆಗ್ತವೆ. 1 2 3 4 5 6 7 ಅಂದರೆ ಈ ಕೋನ್ನ ಮಧ್ಯಭಾಗದಲ್ಲಿ ನಾನು ಕಟ್ ಮಾಡಿ ಓಪನ್ ಮಾಡಿದ್ರೆ, ಈಗ ಎಕ್ಸಾಂಪಲ್ ನಿಮಗೆ ಅಂಗಡಿಯಲ್ಲಿ ಒಂದು ಪಟ್ಟಣವನ್ನು ಕೊಟ್ಟಿರ್ತಾರೆ ಅಂತ ಹೇಳಿದ್ದೆ ಹೌದಲ್ವಾ. ಅವರು ಈ ರೀತಿಯಲ್ಲಿ ಪಟ್ಟಣವನ್ನು ಕೊಟ್ಟಿದಾಗ ನೀವೇನು ಮಾಡ್ತೀರಾ, ಅದನ್ನು ಹಿಡ್ಕೊಂಡು ಆಟ ಆಡ್ತಿರ್ತೀರಿ. ಈ ರೀತಿ ಒಂದು ಪಟ್ಟಣವನ್ನು ಕೊಟ್ಟಿರ್ತಾರೆ ತಿನಿಸನ್ನು ಹಾಕಿ. ಇವಾಗ ಇದು ಸಿಲಿಂಡರ್ನ ಆಕಾರದಲ್ಲಿ ಇದೆ ಅಲ್ವಾ, ಇದರದ್ದು ಏನು ಮಾಡ್ತೀರಿ, ಇದನ್ನು ಮಧ್ಯಭಾಗದಲ್ಲಿ ಅಂದರೆ ಈ ಮಧ್ಯಭಾಗದಲ್ಲಿ ಕಟ್ ಮಾಡಿದಾಗ ಅದು ಏನಾಗುತ್ತಪ್ಪ ಅಂತ ಅಂದರೆ ಈ ಆಕಾರಕ್ಕೆ ಕನ್ವರ್ಟ್ ಆಗುತ್ತೆ. ಗೊತ್ತಾಗ್ತಿದಲ್ವಾ, ಈ ಆಕಾರದಲ್ಲಿ ಕನ್ವರ್ಟ್ ಆದಾಗ ಇಲ್ಲಿ ನಾನೇನು ಮಾಡ್ತೀನಿ, ಈ ಮಧ್ಯ ಜಾಗದಿಂದ ಒಂದೊಂದು ಗೆರೆನ ಎಳ್ಕೊಳ್ತಾ ಬರ್ತೀನಿ. ಅಲ್ಲಿ ನನಗೆ ತುಂಬ ಟ್ರಯಾಂಗಲ್ಸ್ ಅಂದರೆ ಏನು ತ್ರಿಭುಜಗಳು ಫಾರ್ಮ್ ಆಗ್ತಾ ಹೋಗ್ತವೆ. ಈಗೇನಪ್ಪ ಮಾಡ್ತಿದ್ದೀವಿ ಅಂದರೆ ನಾವು ಇಲ್ಲಿ ಕಂಡುಹಿಡಿತಿರೋದು ನೆಕ್ಸ್ಟು CSA ಅಂದರೆ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಾ ಇದ್ದೀವಿ. CSAನ ಕಂಡುಹಿಡಿತಾ ಇರೋದು ಗೊತ್ತಾಗ್ತಿದಲ್ವಾ. ಈಗ ಇದನ್ನು ಒಂದನ್ನು ನಾನು ಕಟ್ ಮಾಡ್ತೀನಿ. ಈ ಒಂದು ಭಾಗನ ಕಟ್ ಮಾಡಿದಾಗ ಈ ರೀತಿಯಲ್ಲಿ ನನಗೆ ಸಿಗುತ್ತೆ. ನೆಕ್ಸ್ಟು ಇದೇ ರೀತಿ ಎಷ್ಟೊಂದು ಭಾಗಗಳನ್ನ ಕಟ್ ಮಾಡಿ ಈ ರೀತಿ ಇಟ್ಕೊಳ್ತೀನಿ. ಈ ರೀತಿ ಭಾಗಗಳನ್ನ ಕಟ್ ಮಾಡಿದಾಗ ನನಗೆ ಈ ರೀತಿ ಸಪ್ರೇಟ್ ಆಗ್ತವೆ ಇವು. ಗೊತ್ತಾಗ್ತಿದಲ್ವಾ. ಒಂದೊಂದು ಟ್ರಯಾಂಗಲ್ ನಿಮಗೆ ಕಾಣಿಸ್ತಿರೋವಂಥದ್ದು, ಇಲ್ಲಿ ಒಂದೊಂದು ತ್ರಿಭುಜಗಳು ಕಾಣಿಸ್ತಾವಲ್ವ. ಈಗ ಇವನ್ನಿಷ್ಟನ್ನು ನಾನೇನು ಮಾಡ್ತೀನಿ, ಕಟ್ ಮಾಡಿ 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 ಇಟ್ಕೊಂಡಾಗ ಈ ರೀತಿ ಫಾರ್ಮ್ ಆಗ್ತವೆ. ಹಿಂಗೆ ಸಿಗ್ತವೆ ನಿಮಗೆ, ಹೀಗೆ ಈ ರೀತಿಯಲ್ಲಿ ಸಿಗ್ತವೆ. ಇವನ್ನ ನಾನೇನು ಮಾಡ್ತೀನಪ್ಪ ಅಂದರೆ ಒಂದನ್ನು ಹೀಗೆ ಪ್ಲೇಸ್ ಮಾಡ್ತೀನಿ ಫಸ್ಟು. ನಂತರ ಇನ್ನೊಂದು ಭಾಗವನ್ನು ಕಟ್ ಮಾಡಿರ್ತೀನಲ್ಲ ಅದನ್ನು ಉಲ್ಟಾ ಇಡ್ತೀನಿ. ಹೇಗೆ, ಹೀಗೆ ಜೋಡಿಸ್ತೀನಿ. ನೆಕ್ಸ್ಟ್ ಇನ್ನೊಂದನ್ನು ಮತ್ತೆ ಹೇಗೆ ಜೋಡಿಸ್ತೀನಿ ಅಂತ ಅಂದರೆ ಹೀಗೆ ಜೋಡಿಸ್ತೀನಿ. ಇವನು ಅಷ್ಟೂ ಹತ್ತತ್ತ ಜಾಯಿನ್ ಮಾಡ್ತಾ ಬರ್ತೀನಿ ನಾನು. ಕಟ್ ಮಾಡಿದ ನಂತರ ಹೀಗೆ ಜಾಯಿನ್ ಮಾಡಿದಾಗ ಈ ರೀತಿಯಲ್ಲಿ ಒಂದೊಂದನೇ ಫಸ್ಟು ಇದನ್ನು ತೆಗೆದುಕೊಂಡು ಈ ರೀತಿಯಲ್ಲಿ ಜೋಡಿಸ್ತೀನಿ. ಇನ್ನೊಂದು ಭಾಗವನ್ನು ತೆಗೆದುಕೊಂಡು ಈ ರೀತಿಯಲ್ಲಿ ಜೋಡಿಸ್ತೀನಿ. ಹೀಗೆ ಅಲ್ಲಿ ಎಷ್ಟು ನನಗೆ ತ್ರಿಭುಜಾಕಾರಗಳ ತುಂಡುಗಳು ಸಿಗ್ತಾವಲ್ಲ ಪೇಪರಿಂದು, ಆಗ ಅವನ್ನೆಲ್ಲ ಜೋಡಿಸಿದಾಗ ನಮಗೆ ಯಾವ ರೀತಿ ಫಾರ್ಮ್ ಆಗುತ್ತಪ್ಪ ಅಂತಂದರೆ ಹೇಗೆ ಫಾರ್ಮ್ ಆಗುತ್ತೆ ಅಂತಂದರೆ ಈ ರೀತಿಯಲ್ಲಿ ನನಗೆ ಅವು ಜೋಡಣೆಗೆ ಒಳಗಾಗುತ್ತೆ. ಈ ರೀತಿಯಲ್ಲಿ ಜೋಡಣೆಗೆ ಒಳಗಾಗುತ್ತೆ ನೋಡಿ. ಹೀಗೆ ಕಾಣಿಸುತ್ತೆ ನಿಮಗೆ. ಆಗ ಅಲ್ಲಿ ನಾವು ಒಂದು ಆಯತದ ಚಿತ್ರವನ್ನು ನೋಡಬಹುದು. ಗೊತ್ತಾಗ್ತದಲ್ಲ. ಈ ರೀತಿಯಲ್ಲಿ ಒಂದೊಂದನೇ ಜೋಡಿಸ್ತಾ ಬಂದಾಗ ನನಗೆ ಈ ರೀತಿಯಲ್ಲಿ ಒಂದು ಆಯತಾಕಾರದಲ್ಲಿ ಅವಷ್ಟು ಜೋಡಣೆಗೆ ಒಳಗಾಗ್ತವೆ. ಗೊತ್ತಾಗ್ತದೆ ಅಲ್ವಾ ಮಕ್ಕಳೇ, ಏನು ಜೋಡಣೆಗೆ ಒಳಗಾಗುವಂಥದ್ದು. ಈಗ ನೆಕ್ಸ್ಟು ಏನು ಮಾಡ್ಬೋದಪ್ಪ ಅಂತಂದರೆ, ಇವಾಗ ಆಯತಾಕಾರಕ್ಕೆ ಒಂದು ಅಗಲ ಇರುತ್ತೆ ಹೌದಾ, ಇನ್ನೊಂದು ಏನಿರುತ್ತೆ, ಉದ್ದ ಇರುತ್ತೆ ಅಲ್ವಾ. ಲೆಂತ್ ಇಂಟು ಬ್ರೆಡ್ತ್. ಈ ಆಯತದ್ದು ವಿಸ್ತೀರ್ಣ ಹೇಳ್ರಿ ಅಂದರೆ ಏನಂತ ಬರೀತೀರಾ, ಉದ್ದ ಇಂಟು ಅಗಲ ಅಂತ ಹೇಳಿ ಬರೀತೀರಾ. ಎತ್ತರ ಇಂಟು ಹೈಟ್ ಅಂದ್ರೇನು, ಎತ್ತರ ಇಂಟು ಅಗಲ ಅಥವಾ ಎತ್ತರ ಇಂಟು ಅಗಲ ಅಂತ ಅಂದರೆ ಇದನ್ನು ಹೈಟ್, ಎತ್ತರ ಇಂಟು ಅಗಲ ಅಂತ ಹೇಳಿ ಬರೆಯುವಂಥದ್ದು. ಈಗ ನೋಡಿ, ಇವಾಗ ನೀವು ಏನು ಮಾಡಿದ್ರಪ್ಪ ಅಂತಂದರೆ ಇಲ್ಲಿಂದ ಎಲ್ಲ ರೆಡಿ ಮಾಡ್ಕೊಂಡು ಬಂದ್ರಿ. ಕೊನೆಯದಾಗಿ ನಮಗೆ ಏನು ಮಾಡಿದ್ರಿ, ಇದನ್ನು ಈ ಆಕಾರದಲ್ಲಿರೋದನ್ನು ಮಧ್ಯಭಾಗದಲ್ಲಿ ಕಟ್ ಮಾಡಿದ್ರಿ. ಈ ರೀತಿ ಓಪನ್ ಆಯಿತು. ಇದನ್ನು ಒಂದೊಂದೇ ಭಾಗವನ್ನಾಗಿ ಕಟ್ ಮಾಡಿಕೊಂಡು ಈ ರೀತಿಯಲ್ಲಿ ನಾನು ಜೋಡಿಸ್ತಾ ಬಂದೆ. ಆಗ ನನಗೆ ಆಯತ ರೂಪದಲ್ಲಿ ಕಾಣಿಸುತ್ತೆ ಅಂತ ನಿಮ್ಗೆ ಹೇಳಿದೆ. ಇಲ್ಲಿ ನೋಡಿ, ಈಗ ನಾವು CSA ಸೂತ್ರವನ್ನು ಕಂಡುಹಿಡ್ತಾ ಹೋಗೋಣ. ಇದ್ರದ್ದು ನೋಡಿ, ನಿಮಗೆ ಹೇಳಿದೆ ಇಲ್ಲಿ ಇದು ಏನಾಗಿರುತ್ತೆ, ಕೋನ್ ಅಲ್ವಾ. ಕೋನ್ ಇದನ್ನು ನಾವೇನಂತ ಕರಿತೀವಿ ಅಂದರೆ ಇದನ್ನು ಸ್ಲ್ಯಾಂಟೈಟ್ ಅಂತ ಹೇಳಿ ಕರಿತೀವಿ ಹೌದಾ. ಇದನ್ನು ಏನಂತ ಕರಿತೀವಿ, R ಅಂತ ಹೇಳ್ತೀವಿ. ಇದನ್ನು H ಅಂತ ಹೇಳಿ ಕರಿತೀವಿ. ಇವಾಗ ಇದನ್ನು ನಾವು ಇಲ್ಲಿ ಏನು ಹೇಳ್ಬೋದು, ಓಪನ್ ಮಾಡಿದಾಗ ಈ ರೀತಿ ಆಗಿರುತ್ತಲ್ಲ, ಇದನ್ನು L ಅಂತ ಕರಿಬೋದಾ.
ಇದನ್ನ ಏನಂತ ಕರಿಬೋದು, ಇದನ್ನು ಕೂಡ ಎಲ್ ಅಂತ ಹೇಳಿ ಕರಿಬೋದು. ಇದನ್ನು ಓಪನ್ ಮಾಡಿದಾಗ ಅಂದರೆ ಈ ಮಧ್ಯಭಾಗದಲ್ಲಿ ಕಟ್ ಮಾಡಿ ಇದನ್ನು ಓಪನ್ ಮಾಡಿದಾಗ ಇದು ಏನಾಗಿರುತ್ತೆ ನೋಡಿ, ಇದರ ಸುತ್ತಳತೆ ಅಂದರೆ ಇವಾಗ ವೃತ್ತಾಕಾರ ಅಂತ ಹೇಳಿದ್ರೆ ಇದನ್ನು ಸರ್ಕಂಫರೆನ್ಸ್ ಅಂತ ಹೇಳಿ ಕರಿತೀರಿ. ಈ ಸರ್ಕಲಿಂದು ವೃತ್ತದ ವಿಸ್ತೀರ್ಣ ಸುತ್ತಳತೆ ಏನಾಗಿರುತ್ತಪ್ಪ ಅಂತಂದರೆ ಏನಾಗಿರುತ್ತೆ ಈಗ ಇಲ್ಲಿ ತಳಭಾಗದಲ್ಲಿ ಯಾವ ಆಕಾರದಲ್ಲಿ ಇರುತ್ತೆ, ಅದು ಸರ್ಕ್ಯುಲರ್ ಶೇಪಲ್ಲಿ ಇರುತ್ತೆ. ನೀವು ಕೆಳಗಡೆ ಬೇಸ್ ಫಿಕ್ಸ್ ಮಾಡಿಲ್ಲ, ಹಾಗೆ ಓಪನ್ ಮಾಡ್ತೀರಾ ಕೋನ್ನ, ಈಗೇನಾಗುತ್ತೆ ಅದು ಇದರ ಸುತ್ತಳತೆನ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. ಏನನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ, ಸುತ್ತಳತೆನ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸುತ್ತಳತೆ ಏನು ಬರುತ್ತೆ ಈ ವೃತ್ತಾಕಾರದ್ದು ಅಂತ ಅಂದರೆ ಸರ್ಕಂಫರೆನ್ಸ್ ಅಂದರೆ ಸುತ್ತಳತೆನ ನೀವು ಇಲ್ಲಿ ತೆಗೆದುಕೊಳ್ತೀರಿ ಮಕ್ಕಳೇ. ಸುತ್ತಳತೆನ ತೆಗೆದುಕೊಳ್ಬೇಕಾದ್ರೆ ಅಲ್ಲಿ ಏನಂತ ಬರೀತೀರಾ, 2πr ಅಂತ ಹೇಳಿ ಬರೀತೀರಾ. ಏನಂತ ಬರೀತೀರಾ, 2πr. ಯಾವುದ್ರದ್ದು, ಈ ಕೋನಿಂದು. ಎಲ್ಲಿ ಕಾಣಿಸ್ತಿದೆ ಅಲ್ವಾ, ಈ ಕೋನಿಂದು ಈ ಭಾಗ ಅಷ್ಟೇ, ಅಂದರೆ ಇದರ ಸುತ್ತಳತೆ ಅಷ್ಟೇ ನೀವು ತೆಗೆದುಕೊಳ್ಬೇಕಾಗುತ್ತೆ. ಇದರ ಸುತ್ತಳತೆನ 2πr ಅಂತ ಹೇಳಿ ಕರಿತೀವಿ. ನೋಡಿ ಕೋನ್ ಆಕಾರದಲ್ಲಿತ್ತು, ಇದನ್ನು ಓಪನ್ ಮಾಡಿದಾಗ ಈ ರೀತಿಯಲ್ಲಿ ಫಾರ್ಮ್ ಆಗುತ್ತೆ. ಇದನ್ನು ಓಪನ್ ಮಾಡಿದಾಗ ಇದನ್ನು ನಾವು ಎಲ್ ಅಂತ ಹೇಳಿ ಕರಿತೀವಿ, ಅಂದರೆ ಓರೆ ಆಕಾರದಲ್ಲಿರುವಂಥ ಎತ್ತರ ಅಂತ ಹೇಳಿ ಕರಿತೀವಿ. ಇದನ್ನು ನಾವು ಏನಂತ ಕರಿತೀವಿ, ಇದು ಸರ್ಕ್ಯುಲರ್ ಶೇಪಲ್ಲಿ ಇರುತ್ತಲ್ವ, ವೃತ್ತಾಕಾರದಲ್ಲಿ ಇರುತ್ತಲ್ವ, ಅದು ಓಪನ್ ಮಾಡಿದಾಗ ಯಾವ ರೀತಿ ಆಗುತ್ತೆ, ಅದು ಈ ರೀತಿಯಲ್ಲಿ ಫಾರ್ಮ್ ಆಗುತ್ತೆ. ಇದದ್ದಷ್ಟೇ ಮೆಷರ್ಮೆಂಟ್ ತೆಗೆದುಕೊಳ್ತೀವಿ, ಅಂದರೆ ವೃತ್ತದ ಸುತ್ತಳತೆ ಅಷ್ಟೇ ತೆಗೆದುಕೊಳ್ಬೇಕು. ವೃತ್ತದ ಸುತ್ತಳತೆ ಏನು ಆಗಿರುತ್ತೆ, ವೃತ್ತದ ಸುತ್ತಳತೆ ಏನು 2πr ಅಲ್ವಾ, 2πr ಅಂತ ಹೇಳಿ ಕರಿತೀರಿ. ಈಗ ನೋಡಿ ಇದರಲ್ಲಿ ಒಂದೇ ಭಾಗನ ಇಲ್ಲಿ ತೆಗೆದುಕೊಂಡಿದ್ದೀನಿ, ಅಂದರೆ ಇದು ಏನು ಎಲ್, ಗೊತ್ತಾಗ್ತಿದಲ್ವಾ, ಇದು ಏನು 2πr πr ಅಷ್ಟೇ, ಏನು πr. ಇವಾಗ ಇದು πr ಮತ್ತು ಇದು πr, ಇವೆರಡನ್ನೂ ಜೋಡಿಸ್ತಾ ಹೋಗ್ತೀರಿ. ಸಾರಿ ಈಗೇನು ಮಾಡ್ತೀರಿ, ಈ ಭಾಗನ ಇಲ್ಲಿ ಇಟ್ಟಿದ್ದೀರಿ ಮತ್ತು ಈ ಭಾಗನ ಉಲ್ಟಾ ಇಟ್ಟಿದ್ದೀರಾ, ಈ ಭಾಗನ ಇಲ್ಲಿ ಜೋಡಿಸಿದಿರಿ, ಈ ಭಾಗನ ಇಲ್ಲಿ ಇಟ್ಟಿದ್ದೀರಾ, ಈ ರೀತಿಯಲ್ಲಿ ಜೋಡಿಸ್ತಾ ಹೋಗ್ತೀರಿ. ಹೀಗೆ ಏನಾಗುತ್ತೆ, ಅದು ಒಂದೊಂದೇ ಅರೇಂಜ್ ಆದಾಗ ನಿಮಗೆ ಇನ್ನೂ ಕ್ಲಿಯರ್ ಆಗುತ್ತೆ. ಈಗ ಈ ರೀತಿಯಲ್ಲಿ ಜೋಡಿಸ್ತೀರಿ ಅಲ್ವಾ, ಒಂದೊಂದನೇ ಪೀಸಸ್ನ ತೆಗೆದುಕೊಂಡು ಈಗ ಜೋಡಿಸಿದಾಗ ನಿಮಗೆ ಯಾವ ರೀತಿ ಕಾಣಿಸುತ್ತೆ ನೋಡಿ, ಇವಾಗ ಈ ರೀತಿಯಲ್ಲಿ ಕಾಣಿಸುತ್ತೆ. ಅಂದರೆ ಇದನ್ನು ಎಲ್ ಅಂತ ಹೇಳಿ ಕರಿತೀವಿ, ಇದನ್ನು ಏನಂತ ಕರಿತೀವಿ. ಇವಾಗ ಒಂದೊಂದನ್ನೇ ಜೋಡಿಸ್ತಾ ಬಂದಾಗ ಇದರಲ್ಲಿ ಒಂದು ಭಾಗ ಇಲ್ಲಿರುತ್ತೆ, ಇನ್ನೊಂದು ಈ ಭಾಗ ಮೇಲ್ಗಡೆ ಹೋಗಿರುತ್ತೆ ಅಲ್ವಾ. ಇದು πr, ಇಲ್ಲಿ πr ಇರುತ್ತೆ, ಗೊತ್ತಾಗ್ತದಲ್ವಾ. ಈ ಭಾಗ ಇಲ್ಲಿದೆ, ಈ ಭಾಗ ಇಲ್ಲಿದೆ, ಅಂದರೆ ಈ ಭಾಗನ ನಾವು 2πr ಅಂತ ಹೇಳಿ ಕರಿತೀವಿ. ಇಲ್ಲೊಂದು ಇರುತ್ತೆ, ಈ ಭಾಗ ಇಲ್ಲಿ ಒಂದಿರುತ್ತೆ, ಕಾಣಿಸೋದಲ್ವಾ. ಹಾಗಾಗಿರೋದ್ರಿಂದ ನಾನು ಇನ್ನೇನು ಹೇಳ್ಬೋದು, πr ಇದನ್ನು πr ಅಂತ ಹೇಳಿ ಕರಿಬೋದು, ಗೊತ್ತಾಗ್ತಿದಲ್ವಾ. ಇದನ್ನು πr ಇದನ್ನು πr ಅಂತ ಹೇಳಿ ಕರಿತೀವಿ. ಇದನ್ನೇ ನಾವು ಬಿಡಿಸಿ ಈ ರೀತಿಯಲ್ಲಿ ಅರೇಂಜ್ ಮಾಡಿದಾಗ ಏನಾಗುತ್ತೆ, ಅದು 2πr ಆಗುತ್ತೆ, ಗೊತ್ತಾಗ್ತಿದಲ್ವಾ ಹೇಗೆ ಅಂತ ಹೇಳಿ. ಸೊ ಹಾಗಾಗಿರೋದ್ರಿಂದ ನಾವೇನು ಮಾಡಬಹುದು, CSAನ ಏನಂತ ಕರಿಬಹುದು, CSA ಅಂದರೆ ಈ ಕರ್ವ್ಡ್ ಸರ್ಫೇಸ್ ಏರಿಯಾ, ಅಂದರೆ ವಕ್ರ ಮೇಲ್ಮೈ ವಿಸ್ತೀರ್ಣ ಎಷ್ಟಾಗಿರುತ್ತಪ್ಪ ಅಂದರೆ ಈ ಶಂಕುವಿಂದು ವಕ್ರ ಮೇಲ್ಮೈ ವಿಸ್ತೀರ್ಣ ನಮಗೆ ಬರೋವಂಥದ್ದು ಎಷ್ಟು ಅಂತಂದರೆ πrl. ಏನು ಮಾಡ್ತೀರಾ ಇವಾಗ, ಈ πrl ಅಂತ ಹೇಗೆ ಬರೀತೀರಪ್ಪ ಅಂದರೆ ಬರೀ ಇದಷ್ಟೇ ಕನ್ಸಿಡರ್ ಮಾಡ್ತಿರೋದು. ಹೇಗೆ πrl ಅಂತ ಬರೀತೀರ ಅಂದರೆ ಇವಾಗ ಇದು ನಮಗೆ ಆಯತ ರೂಪದಲ್ಲಿ ಕಾಣಿಸುತ್ತಿದೆ, ಹೌದಲ್ವಾ. ಅವಾಗ ಏನು ಮಾಡ್ತೀರಾ, ಬೇಸ್ ಇಂಟು ಹೈಟ್, ಅಂದರೆ ಈ ಕೆಳಭಾಗ ಮತ್ತು ಹೈಟನ್ನು ಅಷ್ಟನ್ನೇ ಗುಣಿಸ್ತೀರ ಅಲ್ವಾ. ಹಾಗಾಗಿರೋದ್ರಿಂದ πr ಇಂಟು ಎಲ್ ಅಂತ ಹೇಳಿ ಬರೆಯುವಂಥದ್ದು. ಏನಂತ ಬರೀತೀರಾ, πr ಇಂಟು ಎಲ್. ಹೇಗೆ ಬಂತು ಅಂತ ಗೊತ್ತಾಯಿತು ಅಲ್ವಾ. ಇವಾಗ ಕೋನಿಂದ ಏನಾದರೂ ಹೋರೆ ಆಕಾರದ ಎತ್ತರವನ್ನು ಕಂಡುಹಿಡಿರಿ ಅಂದರೆ ಯಾವ ಸೂತ್ರವನ್ನು ಬಳಸ್ತೀರಾ, L = r² + h², ಇದನ್ನು ಬಳಸ್ತೀರಿ. ಅದೇ ಏನಾದರೂ ಕರ್ವ್ಡ್ ಸರ್ಫೇಸ್ ಏರಿಯಾ ಇದು ಅಂದರೆ ಈ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿರಿ ಅಂತ ಹೇಳಿದ್ರೆ, ಈ ಕೋನ್ನ ಅರ್ಧ ಭಾಗದಲ್ಲಿ ಕಟ್ ಮಾಡಿದಾಗ ನನಗೆ ಈ ಆಕಾರದಲ್ಲಿ ಕಾಣುತ್ತೆ. ಆಗ ಇದನ್ನು ನಾವೇನಂತ ಕರಿಬೋದು, ಎಲ್ ಅಂತ ಕರಿಬೋದು. ಈ ಭಾಗ ಯಾವ ರೀತಿಗೆ ಟರ್ನ್ ಆಗುತ್ತಪ್ಪ ಅಂತಂದರೆ ಸರ್ಕ್ಯುಲರ್ ಶೇಪಲ್ಲಿ ಇರುವಂಥದ್ದು, ಅದರದ್ದು ಅಂದರೆ ವೃತ್ತಾಕಾರದಲ್ಲಿ ಇರುವಂಥದ್ದು ಸುತ್ತಳತೆನ ಅಷ್ಟೇ ಇಲ್ಲಿ ತೆಗೆದುಕೊಳ್ಬೇಕಾಗುತ್ತೆ. ಸುತ್ತಳತೆ ಏನಾಗುತ್ತೆ, 2πr ಆಗುತ್ತೆ. ಇದನ್ನು ನಾನು ಒಂದೊಂದೇ ಭಾಗವನ್ನಾಗಿ ಕಟ್ ಮಾಡಿಕೊಂಡಾಗ ಅದನ್ನು ಈ ರೀತಿಯಲ್ಲಿ ಜೋಡಿಸಿದಾಗ ಆಯತ ರೂಪಕ್ಕೆ ಕನ್ವರ್ಟ್ ಆಗುತ್ತೆ. ಅದನ್ನು ನಾವೇನು ಹೇಳ್ಬೋದು, ಈ ಆಯತ ರೂಪದ ವಿಸ್ತೀರ್ಣವನ್ನು ತೆಗೆದುಕೊಂಡಾಗ ಏನಂತ ಬರಿಬೋದು, ಅದನ್ನು ಆಯತ ರೂಪದ್ದು
ಆಯ್ತದ್ದು ವಿಸ್ತೀರ್ಣನ ಹೇಳೋದಾದರೆ ಏನು ಬರುತ್ತೆ, ಬೇಸ್ ಇಂಟು ಹೈಟ್ ಅಲ್ವಾ. ಸೊ ಬೇಸ್ ಇಂಟು ಅಂದರೆ ಏನು, ತಳಭಾಗ, ಈ ಭಾಗ ಇದನ್ನು ಏನಂತ ಬರೀತಾ, ಪೈ ಆರ್ ಇಂಟು ಹೆಚ್ ಅಂದರೆ ಇದು ಉತ್ತ ಏನಿದೆ ಇಲ್ಲಿ ಎಲ್ಲಿದೆ ಅದನ್ನು ಬರ್ಕೊಂಡ್ರಿ, ಗೊತ್ತಾಗ್ತಿದ್ದಲ್ವಾ. ಆಯತ ರೂಪದಲ್ಲಿರೋದ್ರಿಂದ ಏನು ಬೇಸ್ ಇಂಟು ಹೈಟ್. ಇಲ್ಲಿ ನಾವು ಒಂದೊಂದೇ ಭಾಗವನ್ನು ಕಟ್ ಮಾಡ್ಕೊಂಡಿದ್ವಿ, ಇಲ್ಲೆಲ್ಲ ಅಂತ ತೆಗೆದುಕೊಂಡಿರೋದ್ರಿಂದ ಇಲ್ಲಿ ಎಲ್ ಅಂತ ಬರ್ಕೊಂಡಿದ್ರೆ ಗೊತ್ತಾಗ್ತಿದ್ದಲ್ವಾ. ಆಯತ ರೂಪಕ್ಕೆ ಕನ್ವರ್ಟ್ ಆದಾಗ ಈ ಹೆಚ್ಚನ್ನು ನಾವು ಏನಂತ ಹೇಳ್ಬೋದು, ಎಲ್. ಯಾಕಂದರೆ ಇಲ್ಲಿ ಹೈಟ್, ಈ ಕೋನನ್ನು ಹೈಟ್, ಸ್ಲ್ಯಾಂಟ್ ಹೈಟ್ ಅಂತ ಹೇಳಿ ತೆಗೆದುಕೊಂಡಿರೋದು, ಓರೆ ಆಕಾರದಲ್ಲಿರುತ್ತೆ ಅದರ ಎತ್ತರ. ಕಾಣಿಸ್ತಿದ್ದಾರಲ್ವಾ ನಿಮಗೆ, ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ ಮಕ್ಕಳೇ. ಇವಾಗೇನು ಶಂಕುವಿನ ಮೇಲ್ಮೈ ಅಲ್ಲ ವಕ್ರ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನು, ಪೈ ಆರ್ ಎಲ್. ಹೇಗೆ ಬಂತು ಅಂತ ಗೊತ್ತಾಯ್ತಲ್ವಾ, ಹೇಗೆ ಬರೆದ್ವಿ ಅಂತ ಹೇಳಿ. ಅರ್ಧ ಭಾಗಕ್ಕೆ ಕಟ್ ಮಾಡ್ಕೊತೀರ, ಈ ರೀತಿಯಲ್ಲಿ ಕಾಣಿಸುತ್ತೆ ಅದು. ನಾವು ಇಲ್ಲಿ ಫಸ್ಟ್ ಕಂಡುಹಿಡಿದಿರೋದು ಓರೆ ಆಕಾರದ ಎತ್ತರ ಅಂದರೆ ಎಲ್ ಎಷ್ಟಿರುತ್ತೆ ಅಂತ ಹೇಳಿ, ಅದಕ್ಕೆ ಸೂತ್ರ ಇದು, ಅದನ್ನು ಬಳಕೆ ಮಾಡ್ತೀರಾ. ಅದೇ ಸಿ ಎಸ್ ಎ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣನ ಕಂಡುಹಿಡಿಬೇಕು ಅಂದರೆ ಏನು ಮಾಡ್ತೀರಿ, ಈ ಅರ್ಧ ಭಾಗಕ್ಕೆ ಕಟ್ ಮಾಡಿದ ನಂತರ ಈ ಆಕಾರಕ್ಕೆ ಕನ್ವರ್ಟ್ ಆಗುತ್ತಲ್ವ, ಅದನ್ನು ಜೋಡಿಸಿದಾಗ ನಮಗೆ ಆಯತ ರೂಪಕ್ಕೆ ಕನ್ವರ್ಟ್ ಆಗುತ್ತೆ. ಅದ್ರ ಬೇಸಿಸ್ ಮೇಲೆ ನಾವು ಈ ಪೈ ಆರ್ ಎಲ್ ಅಂತ ಹೇಳಿ ಬರೆದಿರೋ ಅಂಥದ್ದು. ಗೊತ್ತಾಯ್ತಲ್ವ ಹೇಗೆ ಬಂತು ಅಂತ ಹೇಳಿ ಸೂತ್ರ. ಸೊ ಇವಾಗ ನೆಕ್ಸ್ಟು ಏನಪ್ಪ ಅಂತಂದರೆ, ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿದ್ವಿ. ಅದೇ ರೀತಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಷ್ಟು ಬರುತ್ತೆ ಅಂತ ಹೇಳಿ ನೋಡೋಣ. ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಷ್ಟು ಬರುತ್ತೆ ಅಂತಂದರೆ, ಶಂಕುವಿನ ಸೆಕೆಂಡ್ ಒನ್ ಈಗ ಹೇಳ್ತಿರೋದು, ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದರೆ ಟಿ ಎಸ್ ಎ ಅಂತ ಕರಿತೀವಿ. ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದರೆ ಹೇಗಿರುತ್ತಪ್ಪ, ಹೀಗಿರುತ್ತೆ ಶಂಕು, ಹೌದಾ. ಇದ್ರದ್ದು ಸಿ ಎಸ್ ಎ ಪ್ಲಸ್ ತಳಭಾಗ ಯಾವ ಆಕಾರದಲ್ಲಿರುತ್ತೆ, ವೃತ್ತಾಕಾರದಲ್ಲಿರುತ್ತೆ. ಅಂದರೆ ಏನಂತ ಬರೀತೀರಿ ನೀವು, ಈಕ್ವಲ್ಸ್ ಟು ಇದನ್ನು ಓಪನ್ ಮಾಡಿದ್ರಿ ಈ ರೀತಿಯಲ್ಲಿ ಇರುತ್ತೆ, ಹೌದಾ. ಪ್ಲಸ್ ತಳಭಾಗ ವೃತ್ತಾಕಾರದಲ್ಲಿರುತ್ತೆ. ಅಂದರೆ ಇದನ್ನು ಏನಂತ ಕರಿತೀವಿ, ಶಂಕುವಿನ ಸಿ ಎಸ್ ಎ ಅಂದರೆ ವಕ್ರ ಮೇಲ್ಮೈ ವಿಸ್ತೀರ್ಣ. ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ವೃತ್ತಾಕಾರದ್ದು ವಿಸ್ತೀರ್ಣ, ವೃತ್ತದ ವಿಸ್ತೀರ್ಣ ತೆಗೆದುಕೊಳ್ಬೇಕಾಗತ್ತೆ. ವೃತ್ತದ ವಿಸ್ತೀರ್ಣ ಗೊತ್ತಾಗ್ತಿದ್ದಲ್ವಾ, ವೃತ್ತದ ವಿಸ್ತೀರ್ಣ. ಈ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಎಷ್ಟು ಬಂದಿದೆ ನೋಡಿ, ಪೈ ಆರ್ ಎಲ್ ಪ್ಲಸ್ ವೃತ್ತದ ವಿಸ್ತೀರ್ಣ ಎಷ್ಟಿರುತ್ತೆ, ಪೈ ಆರ್ ಸ್ಕ್ವೇರ್. ಈಗ ನೋಡಿ ಇದರಲ್ಲಿ ನಾವು ಏನು ಕಾಮನ್ನ ತೆಗಿಬೋದಪ್ಪ ಅಂತಂದರೆ, ಪೈ ಆರನ್ನು ಕಾಮನ್ನಾಗಿ ತೆಗೆದ್ರೆ ಇಲ್ಲಿ ಪೈ ಆರ್, ಇಲ್ಲಿ ಆರ್ ಇದೆ, ಸೊ ಹಾಗಾಗಿದ್ರೆ ಪೈ, ಇಲ್ಲೂ ಪೈ ಇದೆ, ಪೈ ಆರನ್ನು ಹೊರಗಡೆ ತೆಗೆದೆ ಅಂದರೆ ಎಲ್ಲಿ ಉಳಿಯುತ್ತೆ, ಪ್ಲಸ್ ಇಲ್ಲಿ ಒಂದು ಆರ್ ಹೊರಗಡೆ ಬಂದಿರೋದ್ರಿಂದ ಆರ್, ಇಲ್ಲಿ ಇನ್ನು ಉಳಿದಿರೋ ಆರನ್ನು ಬರ್ಕೊಳ್ತೀನಿ ನಾನು. ಸೊ ಇದು ಏನ್ರದಪ್ಪ ಅಂದರೆ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳಿ ಕರಿಬಹುದು. ಗೊತ್ತಾಗ್ತಿದಲ್ವಾ. ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತಂದರೆ ಇದರ ಸುತ್ತ ಇರುವಂಥ ಭಾಗ ಪ್ಲಸ್ ತಳಭಾಗ ಫುಲ್ ಕ್ಲೋಸ್ಡ್ ಇರಬೇಕು, ಓಪನ್ ಇರಬಾರ್ದು. ಅದನ್ನು ನಾವೇನಂತ ಕರಿತೀವಿ, ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳಿ ಕರಿತೀವಿ. ತಳಭಾಗ ಓಪನ್ ಇತ್ತು ಅಂದರೆ ಅದನ್ನು ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತ ಕರಿತೀವಿ. ಗೊತ್ತಾಗ್ತಿದ್ದಲ್ವ, ತಳಭಾಗ ಕ್ಲೋಸ್ಡ್ ಇರಲ್ಲ, ಕ್ಲೋಸ್ ಇಲ್ಲದೆ ಇರೋದನ್ನು ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದರೆ ಈ ಭಾಗ ಅಷ್ಟೇನ ನಾವು ತೆಗೆದುಕೊಳ್ಬೇಕಾಗತ್ತೆ. ಗೊತ್ತಾಗ್ತಿದಲ್ವ, ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ನೋಡಿ ಇನ್ನೊಂದ್ಸರಿ ಹೇಳ್ತೀನಿ, ಅವ್ರು ಏನಾದರೂ ಸ್ಲ್ಯಾಂಟ್ ಹೈಟ್ ಅಂದರೆ ಓರೆ ಆಕಾರದ ಎತ್ತರವನ್ನು ಕೇಳಿದ್ರು ಅಂದರೆ, ಏನಾದರೂ ಎಕ್ಸಾಂಪಲ್ ಪ್ರಾಬ್ಲಮ್ಸಲ್ಲಿ ಕೇಳಿದ್ರು ಅಂದರೆ ನೀವು ಈ ಸೂತ್ರವನ್ನು ಬಳಕೆ ಮಾಡಿಕೊಂಡು ಕಂಡುಹಿಡಿತಾ ಬರ್ತೀರಿ. ಅದೇ ಏನಾದರೂ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣನ ಕಂಡುಹಿಡಿರಿ ಅಂದರೆ ಏನು ಮಾಡ್ತೀರಾ, ಪೈ ಆರ್ ಎಲ್ ಅಂತ ಈ ಸೂತ್ರವನ್ನು ಬಳಸ್ಕೊಂಡು ಕಂಡುಹಿಡಿತಾ ಬರ್ತೀರಿ. ಅದೇ ಶಂಕುವಿನ ಮೇಲ್ಮೈ ವಿಸ್ತೀರ್ಣ ಏನಾದರೂ ಕೇಳಿದ್ರಪ್ಪ ಅಂತಂದರೆ ಏನು ಬರೀತೀರಾ, ಪೈ ಆರ್ ಇಂಟು ಎಲ್ ಪ್ಲಸ್ ಆರ್ ಈ ಸೂತ್ರವನ್ನು ಬಳಸ್ಕೊಂಡು ಏನು ಮಾಡ್ತಾ ಬರ್ತೀರಿ, ಸೂತ್ರವನ್ನು ಬಳಸ್ಕೊಂಡು ಲೆಕ್ಕವನ್ನು ಬಿಡಿಸ್ತಾ ಬರ್ತೀರಿ. ಇದನ್ನು ಒಂದು ಸ್ಕ್ರೀನ್ಶಾಟ್ ತೆಗೆದುಕೊಳ್ರಿ ಮಕ್ಕಳೇ. ಹೇಗೆ ಬಂತು ಅಂತ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಮಾಡಿ. ಇದ್ರ ಮೇಲೆ ನಾವು ಏನು ಮಾಡೋಣ ಅಂತಂದರೆ, ಇದ್ರ ಮೇಲೆ ಇನ್ನು ಅಭ್ಯಾಸ ಲೆಕ್ಕಗಳನ್ನ ಮಾಡ್ತಾ ಹೋಗೋಣ. ನಿಮಗೆ ಇವಾಗ ಇದ್ರ ಬೇಸಿಸ್ ಮೇಲೆ ಒಂದು ಅಭ್ಯಾಸ ಲೆಕ್ಕವನ್ನು ಹೇಳ್ಕೊಡ್ತೀನಿ ಮಕ್ಕಳೇ. ಇದ್ರ ಮೇಲೆ ಅಭ್ಯಾಸ 13.3 ಅಭ್ಯಾಸ
13.3 ಇದ್ರದ್ದು ಮೊದಲನೇ ಲೆಕ್ಕವನ್ನು ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. 13.3ದ್ದು ಅಭ್ಯಾಸ ಲೆಕ್ಕ ಏನಿದೆ ಅಂತ ಹೇಳಿ ಫಸ್ಟ್ ಪ್ರಶ್ನೆನ ನಾವು ಓದ್ಕೊಳ್ಳೋಣ. ಪ್ರಶ್ನೆ ಬಂದು ಇಲ್ಲಿ ಪೈನ ವ್ಯಾಲ್ಯೂನ ಅವ್ರು ಏನು ಹೇಳಿದ್ದಾರೆ ಅಂದರೆ 22/7 ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ಫಸ್ಟ್ ಪ್ರಶ್ನೆ ಇದೆ, ಒಂದು ಶಂಕುವಿನ ಪಾದದ ವ್ಯಾಸವು 10.5 ಸೆಂಟಿಮೀಟರ್ ಇದೆ ಮತ್ತು ಅದರ ಓರೆ ಎತ್ತರವು 10 ಸೆಂಟಿಮೀಟರ್ ಇದೆ. ಅದರ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡಿರಿ ಅಂತ ಹೇಳಿದ್ದಾರೆ. ಸೊ ಪ್ರಶ್ನೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಈಗ ಅದ್ರ ವೈಸ್ ನಾನು ಒಂದು ರಫ್ ಡಯಾಗ್ರಾಮ್ ಹಾಕ್ಕೊಳ್ತೀನಿ. ಇವಾಗ ಒಂದು ಶಂಕುವಿನ ಆಕಾರದ್ದು ಈ ರೀತಿಯಲ್ಲಿ ಇರುವಂಥದ್ದು ಶಂಕುವಿನ ಆಕಾರವನ್ನು ಇಲ್ಲಿ ಬರ್ಕೊಂಡಿದ್ದೀನಿ ಮಕ್ಕಳೇ. ಇದ್ರದ್ದು ಓರೆ ಆಕಾರ ಎಷ್ಟಿದೆ? ಎಲ್, ಅಂದರೆ ಈ ಓರೆ ಆಕಾರ 10 ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಮತ್ತು ಇದ್ರದ್ದು ಏನು ಕೊಟ್ಟಿದ್ದಾರಪ್ಪ ಅಂತಂದರೆ ವ್ಯಾಸನ ಕೊಟ್ಟಿದ್ದಾರೆ. ವ್ಯಾಸ ಅಂದರೆ ಗೊತ್ತಲ್ವ, ಡಯಾಮೀಟರ್ ಅಂತ ಹೇಳಿ ಕರಿತೀವಿ. ಇದ್ರದ್ದು ವ್ಯಾಸವನ್ನು ಕೊಟ್ಟಿರೋವಂಥದ್ದು D = ಎಷ್ಟಿದೆ ಅಂದರೆ 10.5 ಸೆಂಟಿಮೀಟರ್. ಈ ಮಧ್ಯಭಾಗ ಕೊಟ್ಟಿಲ್ಲ ಅವರು, ತ್ರಿಜ್ಯ ಕೊಟ್ಟಿಲ್ಲ, ವ್ಯಾಸನ ಕೊಟ್ಟಿದ್ದಾರೆ. ಫಸ್ಟು ದತ್ತವನ್ನು ಬರ್ಕೊಳ್ಳೋಣ. L = ಎಷ್ಟು? 10 ಸೆಂಟಿಮೀಟರ್. ಡಯಾಮೀಟರ್ ವ್ಯಾಸ ಎಷ್ಟಿದೆ? 10.5 ಸೆಂಟಿಮೀಟರ್. ನಮಗೆ ಅಲ್ಲಿ ಕಂಡುಹಿಡಿದ್ರೆ ಕೇಳಿರೋದು ಏನು ನೋಡಿ, ಅದರ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿರಿ. ವಕ್ರ ಅಂದರೆ ಏನು? CSA, ಶಂಕುವಿನ CS ಅನ್ನು ಕಂಡುಹಿಡಿತೀರ. ಶಂಕುವಿನ CSA ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತೀರ. ಅದರದ್ದು ಸೂತ್ರ ಏನು? πRL. ಏನು? πRL ಹೇಗೆ ಬಂತು ಅಂತ ಹೇಳ್ಕೊಟ್ಟಿದ್ದೀನಿ ಅಲ್ವಾ. ಪೈನ ವ್ಯಾಲ್ಯೂ ಏನಾದರೂ ತೆಗೆದುಕೊಡ್ರಿ ಅಂತ ಹೇಳಿದಾರೆ ಅವರು, 22/7. ಹೌದಾ? ಆರ್ ಇಲ್ಲಿ ನಮಗೆ ಡಯಾಮೀಟರ್ ಕೊಟ್ಟಿದ್ದಾರೆ. ಹೌದಾ? ಡಯಾಮೀಟರ್ ಗೊತ್ತಿಲ್ಲ. ಈಗ ಏನು ಮಾಡ್ತೀರಿ? ಡಯಾಮೀಟ್ರನ್ನ ಕಂಡುಹಿಡಿಬೇಕು. ವ್ಯಾಸ ಕೊಟ್ಟಿದ್ದಾರಲ್ವಾ, ಇದರಲ್ಲಿ ನಮಗೆ ತ್ರಿಜ್ಯ ಗೊತ್ತಿಲ್ಲ, ಅದಕ್ಕೆ ಕಂಡುಹಿಡಿಬೇಕು. ಏನು ಮಾಡ್ಬೋದು ನಾವು ಅಂತಂದರೆ ನೋಡಿ, D = 2R. ಈಗ ರೇಡಿಯಸ್ ಬೇಕು ಅಂದರೆ ತ್ರಿಜ್ಯ ಬೇಕು. R = D/2. ಇಲ್ಲಿ ಮಾಡಿ ತೋರಿಸ್ತೀನಿ. ನೋಡಿ ಏನು ಬರುತ್ತೆ? ಡಿನ ವ್ಯಾಲ್ಯೂ ಎಷ್ಟಿದೆ? 10.5 ಇದೆ. 10.5/2 ಎಷ್ಟಿದೆ? 10.5/2. ಈಗ ನಾನು ಇದನ್ನು ಹಾಗೆ ಇಟ್ಕೊತೀನಿ. ಇಲ್ಲಿ ಆರ್ನ ಜಾಗದಲ್ಲಿ ಏನಂತ ಬರ್ಕೊತೀನಿ? 10.5/2. ಎಲ್ಲಿ ಎಷ್ಟಿದೆ? ಸ್ಲ್ಯಾಂಟ್ ಹೈಟು 10 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ. 10 ಸೆಂಟಿಮೀಟರ್. 10 ಸೆಂಟಿಮೀಟರ್. ಇದು ಏನಿದೆ? ಇದು ಕೂಡ ಸೆಂಟಿಮೀಟ್ರಲ್ಲಿದೆ, ಅದನ್ನು ಕೂಡ ಬರ್ಕೊಂಡಿದ್ದೀನಿ. ಈಗ ನೋಡಿ ಎಲ್ಲಾದರೂ ಕ್ಯಾನ್ಸಲ್ ಆಗುತ್ತಾ ಅಂತ ಹೇಳಿ. 10.5 ಇದೆ, ಹೌದಲ್ವಾ? 7 ಇದೆ. 7ರಲ್ಲಿ 10.5ನ ಏನು ಮಾಡ್ಕೊತೀರಿ? ಭಾಗವನ್ನು ಮಾಡ್ಕೊತೀರಿ. 7 1 7, ಇನ್ನು 7 1 7. ಸೊ 3 ಉಳಿಯುತ್ತೆ. ಪಾಯಿಂಟ್ ಇಟ್ಕೊಂಡು 35 ಪ್ಲಸ್ ಸೊ 1.5. 7 1 7, 1.5 ಅಂತ ಹೇಳಿ ನಾನಿಲ್ಲಿ ಭಾಗವನ್ನು ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡ್ಬೋದು? 2 1 2 5 2 5 10. ಇನ್ನು ಉಳಿದಿರೋದೇನು? 22 × 1.5 × 5 ಉಳಿತು. ಇದನ್ನಿಷ್ಟನ್ನು ಗುಣಿಸಿದಾಗ ನನಗೆ ಬರುವಂಥದ್ದು 165. ಸಾರಿ, ಇಲ್ಲಿ ಕಾಣಿಸಲ್ಲ ಅನಿಸುತ್ತೆ, ಈ ಕಡೆ ಬರಿತೀನಿ. 22 × 1.5 × 5 ಇವಿಷ್ಟನ್ನು ಗುಣಿಸಿದಾಗ ನಮಗೆ ಬರುವಂಥ ಉತ್ತರ ಎಷ್ಟಪ್ಪ ಅಂತಂದರೆ ನೋಡಿ ಎಷ್ಟು ಬರುತ್ತೆ ಅಂತಂದರೆ 165 ಸೆಂಟಿಮೀಟರ್ ಸ್ಕ್ವೇರ್ನಷ್ಟು ಬರುವಂಥದ್ದು. ಇದನ್ನಿಷ್ಟನ್ನು ಗುಣಿಸ್ತಾ ಇದ್ದೀನಿ ನಾನು. 22 × 1.5 ಸೆಂಟಿಮೀಟರ್ × 5 ಸೆಂಟಿಮೀಟರ್. ಇವೆರಡು ಇಷ್ಟನ್ನು ಗುಣಿಸಿದಾಗ 22 ಇದನ್ನು ಗುಣಿಸಿದಾಗ ನನಗೆ 165 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಇದು ಮೊದಲನೇ ಪ್ರಶ್ನೆಯ ಉತ್ತರ. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಅವರು ಓರೆ ಆಕಾರದ ಎತ್ತರವನ್ನು ಕೊಟ್ಟಿದ್ದರು ಮತ್ತು ವ್ಯಾಸವನ್ನು ಕೊಟ್ಟಿದ್ದರು. ವ್ಯಾಸದ ಆಧಾರದ ಮೇಲೆ ನಾನು ತ್ರಿಜ್ಯವನ್ನು ಕಂಡುಹಿಡ್ಕೊಂಡು ಏನು ಮಾಡಿದೆ? ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿರಿ ಅಂತ ಹೇಳಿದರು. ಅದರ ಸೂತ್ರ πRL. ಪೈನ ವ್ಯಾಲ್ಯೂ 22/7. ಆರ್ ಅಂದರೆ ಏನು? ನಮಗೆ ಸಿಕ್ಕಿರೋಂಥದ್ದು 10.5 2 ಸೆಂಟಿಮೀಟ್ರಲ್ಲಿರುವಂಥದ್ದು 10 ಅವ್ರು ಕೊಟ್ಟಿರುವಂಥ ಎತ್ತರ, ಓರೆ ಆಕಾರದ ಎತ್ತರ. ಈಗ 7 1 7 7 1.5 10.5 ಬರುತ್ತೆ. ಅದನ್ನು ಬರ್ಕೊಂಡಿದ್ದೀನಿ, ಕ್ಯಾನ್ಸಲ್ ಮಾಡಿಕೊಂಡೆ. 2 1 2 2 5 10. ಸೊ ಇದನ್ನೆಷ್ಟನ್ನು ನಾನು ಗುಣಿಸಿದಾಗ ನನಗೆ ಕೊನೆಯದಾಗಿ 165 ಸೆಂಟಿಮೀಟರ್ ಸ್ಕ್ವೇರಷ್ಟು ಇರುವಂಥದ್ದು ಈ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳಿ ಗೊತ್ತಾಗುತ್ತೆ. ಇದು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಮಕ್ಕಳೇ. ಇನ್ನು ಉಳಿದಿರೋ ಲೆಕ್ಕಗಳನ್ನ ನೀವು ಮನೆಯಲ್ಲಿ ಪ್ರಯತ್ನ ಮಾಡಿ. ಇವತ್ತಿನ ತರಗತಿಗೆ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು.